ನಮಸ್ಕಾರ 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 ನೀವೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿಯವರೇ, ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀರಾ, ಏನ್ ಮಾಡಿ ತೋರಿಸ್ತಾ ಇದ್ದೀರಪ್ಪ? ಇನ್ನೇನು 2 ದಿನಕ್ಕೆ ಕ್ರಿಸ್ಮಸ್ ಹಬ್ಬ ಬಂದ್ಬಿಡುತ್ತೆ, ಸ್ವಲ್ಪ ಕೇಕ್ ಮಾಡೋದೆಲ್ಲ ತೋರಿಸಿ ಅಂತ ಸಾಕಷ್ಟು ದಿನಗಳಿಂದ ಸಾಕಷ್ಟು ಜನ ಫೇಸ್ಬುಕ್ ನಲ್ಲಿ ಲೆಟರ್ಗಳನ್ನ ಬರೆದು ಫೋನ್ ಮಾಡಿ ತಲೆ ತಿಂದಿದ್ದಾರೆ. ಖಂಡಿತವಾಗ್ಲೂ ಅವ್ರಿಗೆ ಇಷ್ಟಪಟ್ಟಿರುವಂತ ಕೇಕ್ಗಳನ್ನ ಮಾಡಿ ತೋರಿಸ್ಬೇಕು. ಕೇಕ್ಗಳನ್ನ ಮಾಡ್ಬೇಕಂದ್ರೆ ಒಂದ್ ಕಂಡೀಷನ್ ಮುರಳಿಯವರೇ, ನೀವು ಕೇಕ್ನ ಮಾಡಿ, ಆದ್ರೆ ನಮ್ಮ ಮನೆಲ್ಲ ಓವನ್ಗಳಿಲ್ಲ. ನಾವೆಲ್ಲ ತುಂಬಾ ರೂರಲ್ ಪ್ರದೇಶಗಳಿಂದ ಮಾಡ್ತಾ ಇರ್ತಾರೆ, ರಾಜ್ಯಗಳಿಂದ ಬೇರೆ ಬೇರೆ ಕಡೆಯಿಂದ ಮಾಡ್ತಾ ಇರ್ತಾರೆ. ಓವನ್ ಇಲ್ಲದೆ ನೀವು ಕೇಕ್ ಅನ್ನ ಮಾಡೋದು ತೋರಿಸ್ಕೊಡಿ. ಕುಕ್ಕರ್ಲು ಸಾಕಷ್ಟು ಕೇಕ್ಗಳನ್ನ ಮಾಡ್ಬೋದು ಅಂತ ಸಾಕಷ್ಟು ಜನ ಕೇಳ್ಕೊಂಡಿದ್ರು. ನಾವು ಅನ್ಕೊಂಡು 20% ಜನ್ಮಲ್ಲಿ ಓವನ್ ಇರುತ್ತೆ, ಓವನ್ ಇಲ್ಲದೆ ಯಾಕೆ ಮಾಡಕ್ ಆಗಲ್ಲ ಅಂತ ನಾವು ಮಾತಾಡಿದ್ದೆ ಸುಚಿತ್ರನ ಹತ್ರ. ಸುಚಿತ್ರ ಹೇಳಿದ್ರು ಇಲ್ಲ ಇಲ್ಲ ಆತರ ಏನಿಲ್ಲ, ಓವನ್ ಇಲ್ದೇನು ಸಹ ಸಾಕಷ್ಟು ತರ ಕೇಕ್ಗಳನ್ನ ಮಾಡಬಹುದು. ನಾನು ಮಾಡಿ ತೋರಿಸ್ತೀನಿ ಮುರಳಿ, ಡೋಂಟ್ ವರಿ. ಕ್ರಿಸ್ಮಸ್ ಹಬ್ಬ ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡೋಣ ಅಂತ ಹೇಳಿದ್ದಾರೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮ ಒನ್ ಆನ್ ಒನ್ಲೇ ಸುಚಿತ್ರನ ಕರೆಸಿ ಕೇಕ್ನ ಮಾಡಿ ತೋರಿಸಿ ನೀವು ನಿಮ್ಮಲ್ಲಿ ಕ್ರಿಸ್ಮಸ್ ಹಬ್ಬನ ಆಚರಣೆ ಮಾಡ್ಕೊಳ್ಳಿ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸುಚಿತ್ರ ಅವ್ರನ್ನ ಕರೆಸ್ತಾ ಇದ್ದೀನಿ. ಸುಚಿತ್ರ ಅವರೇ ನಮಸ್ಕಾರ. ನಮಸ್ಕಾರ. ಏನ್ ಸುಚಿತ್ರ ಅವರೇ, ಬಹಳ ಖುಷಿಯಾಗಿ ಲಕ 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 ಅಂತ ಬಂದ್ಬಿಟ್ಟಿದ್ದೀರಾ? ಹೌದು, ಕ್ರಿಸ್ಮಸ್ ಬರ್ತಾ ಇದೆಯಲ್ಲ, ಹೌದು, ಅದರಿಂದ ಸ್ವಲ್ಪ ಎಲ್ಲ ತಯಾರಿ. ಓಕೆ, ಕ್ರಿಸ್ಮಸ್ ಹಬ್ಬಕ್ಕೆ ಏನ್ ತಯಾರಿ ಮಾಡ್ಕೊಂಡ್ ಬಂದಿದ್ದೀರಾ ಸುಚಿತ್ರ? ಏನ್ ತಯಾರಿ ಅಂದ್ರೆ ಎಗ್ಲೆಸ್ ಪೈನಾಪಲ್ ಕೇಕ್ ಮಾಡ್ತಾ ಇದೀನಿ. ಅದು ಅವನ್ ಇಲ್ದಿರ ಕುಕ್ಕರ್ ಅಲ್ಲಿ ಮಾಡೋದ್ ತೋರಿಸ್ಬೇಕು ಅಂತ. ಓಕೆ, ಕುಕ್ಕರ್ ಅಲ್ಲಿ ಮಾಡೋದನ್ನ ತೋರಿಸ್ಬೇಕು. ಎಸ್ಪೆಷಲಿ ಏನ್ ಮುರಳಿ ಅವ್ರು ಬರೀ ಚಿಕನ್ ಮಟನೇ ತೋರಿಸ್ತಾ ಇರ್ತೀರಾ? ಬೇಡ ರೀ, ನಾವು ವೆಜಿಟೇರಿಯನ್ ಇದೀವಿ ಅಂತ ಮಂಜುಳಾ ಅವರು ಬೇರೆ ಹೇಳ್ತಾ ಇದ್ದಾರೆ. ನಮ್ಗೆ ಎಗ್ಲೆಸ್ ಕೇಕ್ ಅನ್ನ ಮಾಡೋದ್ ತೋರಿಸಿ ಅಂತ ಹೇಳಿದ್ದಾರೆ. ಓಕೆ, ನೋ ಪ್ರಾಬ್ಲಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಗ್ಲೆಸ್ ಕೇಕ್ ನ ತೋರಿಸಕ್ಕೆ ಸುಚಿತ್ರ ಅವ್ರು ಬಂದಿದ್ದಾರೆ. ಸುಚಿತ್ರ, ಎಗ್ಲೆಸ್ ಕೇಕ್ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಎಗ್ಲೆಸ್ ಪೈನಾಪಲ್ ಕೇಕ್ ಬೇಕಾಗುವ ಸಾಮಗ್ರಿಗಳು: ಪೈನಾಪಲ್ ಸಿರಪ್, ಮೈದಾ ಹಿಟ್ಟು, ಅಡುಗೆ ಸೋಡಾ, ಬೇಕಿಂಗ್ ಸೋಡಾ, ಕಂಡೆನ್ಸ್ಡ್ ಮಿಲ್ಕ್, ಬೆಣ್ಣೆ, ಏಲಕ್ಕಿ ಪುಡಿ, ಸಕ್ಕರೆ ಪುಡಿ, ವೆನಿಲಾ ಎಸೆನ್ಸ್, ಚೆರ್ರಿ, ಉಪ್ಪು, ಎಣ್ಣೆ. ಪೈನಾಪಲ್ ಕ್ಯಾನ್ ಬರುತ್ತೇನ್ರೆ? ನೋಡಿ, ಕ್ಯಾನ್ ಪೈನಾಪಲ್ ಹುಳಿ ಇರುತ್ತಾ ಸಿರುತ್ತಾ? ತುಂಬಾ ಸ್ವೀಟ್ ಆಗಿರುತ್ತೆ, ಅದಕ್ಕೆ ನಾವು ಫ್ರೆಶ್ ಪೈನಾಪಲ್ ಯೂಸ್ ಮಾಡ್ತಾ ಇಲ್ಲ. ಬೇರೆ ಇದಾದ್ರೆ ಹುಳಿ ಬರುತ್ತೆ ಅಂತ. ಹೌದು, ಕೇಕ್ ಅಲ್ಲಿ ಇದೇ ತರ ಪೈನಾಪಲ್ ಹಾಕೋದು. ಹೌದು, ಹುಳಿ ಅನ್ನೋದಿರಲ್ಲ ನಿಮ್ಗೆ ಇದ್ರಲ್ಲಿ. ಹೌದು, ಹುಳಿ ಇದ್ರೆ ಕೇಕ್ ಕೆಟ್ಟೋಗುತ್ತೆ. ಎಲ್ಲಿ ಸಿಗುತ್ತಮ್ಮ ಇದು? ಸಿಗುತ್ತೆ, ಎಲ್ಲ ಸ್ಟೋರ್ಸ್ ಅಲ್ಲಿ ಸಿಗುತ್ತೆ. ಟಿನ್ ಪೈನಾಪಲ್ಸ್ ಅಥವಾ ಕ್ಯಾನ್ ಪೈನಾಪಲ್ಸ್ ಅಂದ್ರೆ ಟಿನ್ ಅಲ್ಲೇ ಬರುತ್ತಾ? ಹೌದು, ಸಿಗುತ್ತೆ. ಟಿನ್ ಅಲ್ಲಿ ಸಿಗುತ್ತೆ. ಓಕೆ, ಇಷ್ಟೊಂದು ತಂದಿದ್ದೀರಾ? ಹೌದು, ಇದು ಎಗ್ಲೆಸ್ ಕೇಕ್ ಅಂತ ಬೇರೆ. ಎಗ್ಲೆಸ್ ಪೈನಾಪಲ್ ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ, ತಿಂದು ನೋಡಿ ನೀವ್ ಹೇಳ್ಬೇಕು. ಹಾಗಿದ್ರೆ ಶುರು ಮಾಡೋಣ. ಶುರು ಮಾಡೋಣ. ಏನ್ ಕೊಟ್ಟಿವಿ ನಿಮ್ಗೆ? ಫಸ್ಟ್ ಒಂದು ಮಿಕ್ಸಿಂಗ್ ಬೌಲ್ ಕೊಡಿ. ಮಿಕ್ಸಿಂಗ್ ಬೌಲು ತಗೊಳ್ಳಿ. ಮತ್ತೆ ಅದು ಒಂದ್ರಿಗೆ ಹಾಡ್ಕೋಬೇಕು. ಫಸ್ಟ್ ಎನಿ ಕೇಕ್ ಸ್ಟಾರ್ಟ್ ಮಾಡಕ್ ಮುಂಚೆ ಸೀವ್ ಮಾಡ್ಕೋಬೇಕು. ಏನು ಇರಬಾರ್ದು. ಮೈದಾ ಹಿಟ್ಟಾ? ಮೈದಾ, ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಏನ್ ಯೂಸ್ ಮಾಡ್ತೀವಿ, ಡ್ರೈ ಪೌಡರ್ಸ್. ಓಕೆ, ಒಂದ್ರಿಗೆ ಹಾಡ್ಕೋಬೇಕು, ಜರ್ಡಿ ಹಾಡ್ಬೇಕು. ಓಕೆ, ಹಾಡೋಣ. ಓಕೆ ಮೇಡಮ್, ಮೆಜರ್ಮೆಂಟ್ ಹೇಳಿ. ಎಲ್ಲ ಮೆಜರ್ಮೆಂಟ್ ಬರ್ಕೊಳ್ಳೋಕೆ ಶುರು ಆಗಿ ಸ್ಟಾರ್ಟ್. ಇಲ್ಲಿ ನಾನು ಮೈದಾ 1/4 ಕಪ್ ಮೈದಾ ತಗೊಂತಾ ಇದ್ದೀನಿ. 1/4 ಕಪ್. 1/4 ಕಪ್ ಮೈದಾ. ಓಕೆ, ಹಾಫ್ ಅ ಕಪ್ ಬಟರ್. ಇದು ಬೇಕಿಂಗ್ ಪೌಡರ್ 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್, ಹಾಫ್ ಅ ಟೀ ಸ್ಪೂನ್ ಬೇಕಿಂಗ್ ಸೋಡಾ. ಓಕೆ, ಆ ಮೆಜರ್ಮೆಂಟ್ ಜಾಸ್ತಿ ಆಗ್ಬಿಟ್ರೆ ಉಕ್ಕೆಲ್ಲ ಬಂದ್ಬಿಡುತ್ತೆ. ಓಕೆ, ಮೆಜರ್ಮೆಂಟ್ ಪ್ರಕಾರನೇ ಮಾಡಬೇಕು. ಅರ್ಧ ಕಪ್ ಕಂಡೆನ್ಸ್ ಮಿಲ್ಕ್. ಇಷ್ಟು ಮೆಜರ್ಮೆಂಟ್ ಮೇನ್. ಓಕೆ, ಏನ್ ಮಾಡ್ತೀರಾ ಮಾಡಿ. ಏನ್ ಮೆಜರ್ಮೆಂಟ್ ಕಪ್ ಎಲ್ಲ ತಂದ್ಬಿಟ್ಟಿದ್ದೀರಾ? ಸಖತ್ತಾಗಿರೋದು. ಅದೇ ಮುರಳಿಯವರೇ, ಕೇಕ್ಸ್ ಅಂದ್ರೆ ಮೆಜರ್ಮೆಂಟ್ಸ್, ಮೇನ್ ಮೆಜರ್ಮೆಂಟ್ಸ್. ಎಷ್ಟು ದಪ್ಪ ಕೇಕ್ ಆಗುತ್ತೆ ಸುಚಿತ್ರ ಇದಕ್ಕೆ? ಆಗುತ್ತೆ, ಮೀಡಿಯಂ ಸೈಜ್ ಆಗುತ್ತೆ. ಓಕೆ, ಒಂದು 6 to 8 ಪೀಪಲ್ ತಿನ್ನಷ್ಟಾಗುತ್ತೆ. ಹೌದಾ? ಅಳತೆ ಪ್ರಕಾರನೇ ಮಾಡ್ಬೇಕು, ಇಲ್ಲಾಂದ್ರೆ ಕೇಕ್ ಚೆನ್ನಾಗಿ ಬರಲ್ಲ. ಇಲ್ಲ ಕೇಕ್ ಇನ್ ಟೈಮ್ ಬೇಯೋದಿಲ್ಲ, ಬೇಕಿಂಗ್ ಟೈಮ್ ಜಾಸ್ತಿ ತಗೊಳುತ್ತೆ, ಅಥವಾ ಮತ್ತೆ ಕೇಕ್ ಎತ್ಲಿಕ್ ಬರಲ್ಲ, ಆ ತರ ಎಲ್ಲ ಆಗ್ಬಿಡುತ್ತೆ. ಓಕೆ ಓಕೆ ಓಕೆ, ಆ ತರ ಎಲ್ಲ ಆಗೋದು ಬೇಡ. ಇದು 1 ಕಪ್ ಮೈದಾ, ಇನ್ನ 1/4 ಕಪ್, 1/4 ಕಪ್ ಅಂತ ಹೇಳಿದೆ. 1/4 ಕಪ್ ಮೈದಾ, 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್. 1 ಟೀ ಸ್ಪೂನ್? 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್. 1/4 ಟೀ ಸ್ಪೂನ್ ಬೇಕಿಂಗ್ ಸೋಡಾ. ಇದನ್ನ ಜರಡಿ ಹಾಡ್ಕೋಬೇಕು. ಏನಕ್ಕಂದ್ರೆ ಲಂಪ್ಸ್ ಇರಬಾರ್ದು, ಗಂಟುಗಳು ಇರಬಾರ್ದು. ಓಕೆ, ಬೇಕ್ ಮಾಡುವಾಗ ಕುಕ್ಕರ್ ಕೇಕ್ ನ ಗಂಟು ಬರಬಾರ್ದು. ಬಟ್ ಯೂಶಲಿ ಮೈದಾಲೆಲ್ಲ ಏನು ಇರಲ್ಲ ಅನ್ಕೊಂಡಿದ್ದೀನಿ. ಮತ್ತೆ ಪಿಂಚ್ ಆಫ್ ಸಾಲ್ಟ್, ಸ್ವಲ್ಪ ಎನಿ ಸ್ವೀಟ್ಗೆ ಸ್ವಲ್ಪ ಸಾಲ್ಟ್ ನ ಆಡ್ ಮಾಡಿದ್ರೆ ಸ್ವೀಟ್ ಎನ್ಹಾನ್ಸ್ ಮಾಡುತ್ತೆ. ಒಂದು 1/4 ಚಮಚ ಉಪ್ಪು. ಓಕೆ, ಫುಲ್ ನೈಸ್ ಪೌಡರ್ ರೆಡಿ ಆಗಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮಾಡ್ಬೇಕು ಫಸ್ಟ್. ಮಿಕ್ಸ್ ಮಾಡೋಷ್ಟ್ರಲ್ಲಿ ಫಸ್ಟ್ ಕುಕ್ಕರ್ ಇಟ್ಬಿಡೋಣ.
ಅದು ವಿಧಾನ ಹೇಳ್ತೀನಿ. ಕುಕ್ಕರ್ ಬೇರೆ ಇಡ್ಬೇಕಾ? ಕೊಟ್ಟೆ. ಏನಿದು? ಕುಕ್ಕರ್ ಕೇಕ್ ಮಾಡುವಾಗ ಫಸ್ಟ್ ಹೇಳ್ತೀನಿ. ಹೇಳಿ. ಉಪ್ಪು ಹಾಕ್ಬೇಕು. ಮನೇಲಿ ಸಿಗುತ್ತಲ್ಲ ಆರ್ಡಿನರಿ ಸಾಲ್ಟ್, ಕೆಳಗಡೆ ಉಪ್ಪು ಹಾಕ್ಬೇಕು. ಕೆಳಗಡೆ ಏನು ಹಾಕ್ದಿರಾ ಹಾಗೆ ಇಡಬಾರ್ದು. ಒಂದ್ ಲೇಯರ್ ಉಪ್ಪು ಹಾಕ್ಬೇಕು. ಉಪ್ಪು ಹಾಕಿದಿರಾ? ಹಾಕಿದೀನಿ. ಅವಾಗ ಕೇಕ್ ಸಿಹಿಯೋದಿಲ್ಲ ನಿಮ್ಗೆ. ಅದ್ರ ಮೇಲೆ ರೆಗ್ಯುಲರ್ ಕುಕ್ಕರ್ ಪ್ಲೇಟ್ ಏನ್ ಬರುತ್ತೆ ಅದನ್ನ ಇಡ್ಬೇಕು. ಈ ಪ್ಲೇಟು? ಕುಕ್ಕರ್ ಪ್ಲೇಟ್ ಏನ್ ಬರುತ್ತೆ ಅದನ್ನ ಇಡ್ಬೇಕು ಅಷ್ಟೇ. ಇಟ್ಬಿಡೋದಾ? ಕೇಕ್ ಸ್ಟಾರ್ಟ್ ಮಾಡಕ್ ಮುಂಚೆ ಈಗ ಅವನ್ ಹೆಂಗೆ ಪ್ರೀ ಹೀಟ್ ಮಾಡ್ತೀವಿ, ಒಂದು ಇದು ಈ ಪೈನಾಪಲ್ ಕೇಕ್ಗೆ ಒಂದು 2 ಮಿನಿಟ್ಸ್ ಪ್ರೀ ಹೀಟ್ ಮಾಡಿದ್ರೆ ಸಾಕು. ಶುರು ಮಾಡುವ. ಫಸ್ಟ್ ಒಂದು 2 ಮಿನಿಟ್ಸ್ ಹೈ ಫ್ಲೇಮ್ ಅಲ್ಲಿ ಕುಕ್ಕರ್ ನ ಪ್ರೀ ಹೀಟ್ ಮಾಡ್ಕೋಬೇಕು. ಟೈಮಿಂಗ್ಸ್ ತುಂಬಾ ಮುಖ್ಯ, ಮೆಜರ್ಮೆಂಟ್ ಮುಖ್ಯ. ಓಕೆ ಮೇಡಮ್. ಇವಾಗ ನಾನು ಕಂಡೆನ್ಸ್ ಮಿಲ್ಕ್ ಹಾಕ್ತಾ ಇದ್ದೀನಿ. 1/2 ಕಪ್ ಕಂಡೆನ್ಸ್ ಮಿಲ್ಕ್. ಅಂದ್ರೆ ಮೆಜರ್ಮೆಂಟ್ ತಕ್ಕನಾಗೆ ಹಾಕೋಬೇಕು. ಹೌದು, ಅದೇ ಸ್ವೀಟ್ ಎಷ್ಟು ಬೇಕೋ ಅಷ್ಟು. ಇಷ್ಟಕ್ಕೆ ನಾನು 1/2 ಕಪ್ ಸಾಕು ಅಂತ ಈ ಮೆಜರ್ಮೆಂಟ್ ಹಾಕ್ತಾ ಇದ್ದೀನಿ. ಇಲ್ಲಿ ಶುಗರ್ ಆಡ್ ಮಾಡ್ತಾ ಇಲ್ಲ. ಇನ್ಸ್ಟೆಡ್ ಆಫ್ ಶುಗರ್ ಕಂಡೆನ್ಸ್ ಮಿಲ್ಕ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಮೆಲ್ಟೆಡ್ ಬಟರ್. ಬಟರ್? ಕರ್ಗಿರಂತ ಬಟರ್. ತುಪ್ಪ ಅಲ್ಲ? ತುಪ್ಪ ಅಲ್ಲ, ಬಟರ್. 1/2 ಕಪ್. ಇಲ್ಲಿ ನಾವೇನು ಎಲೆಕ್ಟ್ರಿಕಲ್ ಹ್ಯಾಂಡ್ ಮಿಕ್ಸಿ ಏನು ಯೂಸ್ ಮಾಡ್ತಾ ಇಲ್ಲ. ಅದರಿಂದ ಬಟರ್ನ ಹಾಗೆ ಹಾಕಕ್ ಆಗೋದಿಲ್ಲ, ಕ್ಲೀನ್ ಆಗಿ ಬ್ಲೆಂಡ್ ಆಗಲ್ಲ. ನಾನೆಲ್ಲ ಸುಮ್ನೆ ಹಂಗೆ ಈಸಿಯಾಗಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಏನ್ ಮೇಡಮ್ ಅದು? ಇದು 1/2 ಕಪ್ ಪೈನಾಪಲ್ ಸಿರಪ್. ನಾನು ಟಿನ್ ಏನ್ ಸಿಗುತ್ತೆ ಅಂತ ಹೇಳಿದೀನಿ, ಅದ್ರೊಳಗೆ ನಿಮ್ಗೆ ಜ್ಯೂಸ್ ಬರುತ್ತೆ, ಪೈನಾಪಲ್ ಜ್ಯೂಸ್ ಅಥವಾ ಪೈನಾಪಲ್ ಸಿರಪ್ ಬರುತ್ತೆ. ಅದು 1/2 ಕಪ್ ತಗೋತಾ. ಅದಕ್ಕೆ ಪೈನಾಪಲ್ ಫ್ಲೇವರ್ ಬರುತ್ತಲ್ವಾ? ಹೌದು. ಒಂದು ಹೊಸ ಕಂಪ್ನಿ ಬಂದಿತ್ತು ಸುಚಿತ್ರಾ, ಅವಾಗ ಪೈನಾಪಲ್ ಕೇಕ್ ತಿನ್ಬೇಕು ಅಂದ್ರೆ ಆ MG ರೋಡ್ಗೆ ಹೋಗ್ಬೇಕಾಗಿತ್ತು. ಸ್ವಲ್ಪ ಫ್ಲೇಮ್ ಕಡಿಮೆ ಮಾಡಿ. ಅದು ಎಲ್ಲ ಸ್ವಲ್ಪ ಸ್ಟ್ಯಾಂಡರ್ಡ್, ಅಲ್ಲೋಗಿ ಪೈನಾಪಲ್ ಕೇಕ್ ತಿನ್ಬೇಕು ಅಂತ. ಇವಾಗ ನಾವು ಕಾರ್ಯಕ್ರಮದಲ್ಲಿ ಪೈನಾಪಲ್ ಮಾಡೋದೇ ತೋರಿಸ್ಬಿಡ್ತಾ ಇದೀವಿ. ಈ ಕೇಕ್ಗೆ ವೆನಿಲಾ ಎಸೆನ್ಸ್ ಯೂಸ್ ಮಾಡ್ತಾ ಇಲ್ಲ. ಎಲ್ಲಾ ಕೇಕ್ಸ್ಗೂ ವೆನಿಲಾ ಎಸೆನ್ಸ್ ಯೂಸ್ ಮಾಡ್ತೀವಿ. ಇದು ಎಗ್ಲೆಸ್ ಕೇಕು. ನಾನು ಏಲಕ್ಕಿ ಪುಡಿ ಯೂಸ್ ಮಾಡ್ತಾ ಇದ್ದೀನಿ. ಒಂದು 1/2 ಸ್ಪೂನ್ ಏಲಕ್ಕಿ. ಮತ್ತೆ ಕೇಕು ಹಿಂಗೆ ತಿರುಗಿಸುವಾಗ ಸುಮ್ನೆ ಯಾವ ಡೈರೆಕ್ಷನ್ ಆ ಡೈರೆಕ್ಷನ್ ಅಲ್ಲಿ ಮತ್ತೆ ಜೋರಾಗಿ ಎಲ್ಲ ಮಾಡಬಾರ್ದು. ಸುಮ್ನೆ ಜಸ್ಟ್ ಫೋಲ್ಡಿಂಗ್ ಮೆಥಡ್ ಅಲ್ಲಿ ಮಾಡಬೇಕು. ಪ್ರೊಸೀಜರ್ ಇರೋದು ಹಾಗೆ ಮಾಡಬೇಕು ಅಂತೀರಾ? ಹೌದು, ಫೋಲ್ಡಿಂಗ್ ಮೆಥಡ್ ಅಂತಾರೆ. ಈ ರೀತಿ ಮಾಡಬೇಕು. ಗಂಟೆಲ್ಲ ಏನು ಇಲ್ಲ ಬರಲ್ಲ, ಇದ್ರಲ್ಲಿ ಬರೋದಿಲ್ಲ. ಚಾನ್ಸೇ ಇಲ್ವಾ? ಇಲ್ಲ. ಅಲ್ಲ, ಕನ್ಫ್ಯೂಷನ್ ಅಷ್ಟೇ ನನಗೆ. ಕನ್ಫ್ಯೂಷನ್ ಇಲ್ಲ, ಇದಕ್ಕೆ ಬೇಕಾಗಲ್ಲ ಬ್ಲೆಂಡರ್. ಬೇಕಾಗಲ್ಲ ಇದಕ್ಕೆ ಬ್ಲೆಂಡರ್. ಬೇಕಾಗಿಲ್ವಾ? ಎಷ್ಟು ನಿಮಿಷ ಬೇಕಾಗುತ್ತೆ ಇದು ಮಾಡಕ್ಕೆ? 25 to 30 ಮಿನಿಟ್ಸ್. ಫುಲ್ ರೆಡಿ ಆಗ್ಬಿಡುತ್ತೆ. 30 ಮಿನಿಟ್ಸ್ಗೂ ನಿಮ್ಗೆ ಆಗಿಲ್ಲ ಅಂದ್ರೆ ಏನಾರ ಪ್ರಾಬ್ಲಮ್ ಇರಬಹುದು ಮೆಜರ್ಮೆಂಟ್ಸ್ ಅಲ್ಲಿ. ಆಗಿಲ್ಲ ಅಂದ್ರೆ ಇನ್ನ ಅನದರ್ 5 ಮಿನಿಟ್ಸ್ ಕುಕ್ ಮಾಡ್ತೀನಿ. ಬೇಕಿಂಗ್ ಟಿನ್ ತಗೊಂಡಿದ್ದೀನಿ ನಾನು. ಟಿನ್? ಏನ್ ಟಿನ್ ಇದು? ಬೇಕಿಂಗ್ ಟಿನ್. ಇದು ನಾನ್ ಸ್ಟಿಕ್ ಸಿಗುತ್ತಾ? ಇಲ್ಲ, ಇದು ಬೇಡ. ಇದೇನ್ ಬೇಡ. ಎಲ್ಲರ ಮನೆಯಲ್ಲೂ ಕುಕ್ಕರ್ ಬಟ್ಲುಗಳು ಇರುತ್ತೆ. ಅದ್ರಲ್ಲಿ ಅಲ್ಯೂಮಿನಿಯಂ ಕುಕ್ಕರ್ ಬಟ್ಲು ಯೂಸ್ ಮಾಡಿ ಅಂತ ನಾನು ಹೇಳ್ತೀನಿ. ಸ್ಟೀಲ್ ಒನ್ ಬೇಡ, ಅದೊಂಥರ ಸೀದೋದಂಗ ಆಗುತ್ತೆ. ಅಲ್ಯೂಮಿನಿಯಂ ಕುಕ್ಕರ್ ಬಟ್ಲು ಆರ್ಡಿನರಿ ಯೂಸ್ ಮಾಡ್ಬೋದು. ಏನು ಹಾಕಿದೀರಾ? ಪೇಪರ್ ಗೀಪರ್ ಕೆಳಗೆ? ಅದೇ ಬಟರ್ ಪೇಪರ್ ಹಾಕಿದ್ದೀನಿ, ಕಚ್ಕೋಬಾರ್ದು. ಮಾಮೂಲಿ ಪೇಪರ್, ಬಟರ್ ಪೇಪರ್ ಸಿಗುತ್ತಲ್ಲ ಅದನ್ನ ಹಾಕಿದ್ದೀನಿ. ಎಣ್ಣೆ ಗಿಣ್ಣೆ ಹಚ್ಚಿ ಹಾಕ್ಬೇಕಾ? ಎಣ್ಣೆ ಸೌರಿ ಹಾಕ್ಬೇಕು. ಎಣ್ಣೆ ಸೌರಿ ಬಟರ್ ಪೇಪರ್ ನ ಒಳಗಡೆ ಹಚ್ಚಿದೆ, ಯಾಕಂದ್ರೆ ತೆಗೆದ ತಕ್ಷಣ ಬರ್ಬೇಕು. ಇವಾಗ ಇದಕ್ಕೊಂದ್ ಸ್ವಲ್ಪ ಆಯಿಲ್ ಹಾಕಿ ಬಟರ್ ಪೇಪರ್ ಒಂಚೂರು ಹಾಕೋಣ, ಈಸಿಯಾಗಿ ತೆಗಿಯಕ್ ಬರ್ಬೇಕು ಅಂತ ಅಷ್ಟೇ. ಸಾಕಾ? ಸಾಕು. ಪೈನಾಪಲ್ ಯಾವಾಗ ಹಾಕ್ತೀರಾ? ಪೈನಾಪಲ್ ಕ್ರಶ್ ಮಾಡ್ಬೇಕಲ್ವಾ? ಅದೇ ಎಲ್ಲ ಒಟ್ಟಿಗೆ ಮಾಡ್ಕೊಂಡು ಹಾಕೊಂಡ್ಬಿಡಿ. ಓಕೆ, ಮಿಕ್ಸಿ ಸಣ್ಣ ಕೊಡ್ಲಾ? ಸ್ಮಾಲ್ ಜಾರ್. ಇದು ಪೈನಾಪಲ್ ಪೀಸಸ್ ಆ ಟಿನ್ ಅಲ್ಲಿ ಬರುತ್ತೆ. ಹೌದು. ಇದನ್ನ ಸುಮ್ನೆ ಮಿಕ್ಸಿಲಿ ಕ್ರಶ್ ಮಾಡ್ಕೋಬೇಕು. ಎಷ್ಟು ಹಾಕ್ತೀರಾ? 1/2 ಕಪ್. ಉಳಿದ ಹಾಕಿದ್ರೆ ಹುಳಿ ಬಂದ್ಬಿಡುತ್ತಲ್ಲ? ಹುಳಿ ಬಂದ್ಬಿಡುತ್ತೆ. ಫ್ರೆಶ್ ಪೈನಾಪಲ್ಸ್ ಯೂಸ್ ಮಾಡ್ಲೇಬೇಡಿ ಅಂತೀರಾ? ಕ್ಯಾನ್ ಪೈನಾಪಲ್ಸ್ ಯೂಸ್ ಮಾಡ್ಬೇಕು. ಸುಮ್ನೆ ಕ್ರಶ್ ಮಾಡಿದ್ರೆ ಸ್ವಲ್ಪ ಪೈನಾಪಲ್ ತಿನ್ನೋವಾಗ ಸಿಗುತ್ತೆ ನಿಮ್ಗೆ. ಬಾಯಿ ಸಿಗ್ಬೇಕು. ಲಾಸ್ಟ್ ಅಲ್ಲಿ ಆಡ್ ಮಾಡ್ತೀನಿ. ಓಕೆ. ಮೊದ್ಲೇ ಹಾಕಿದ್ರೆ ಹುಳಿ ತರ ಬಂದ್ಬಿಡುತ್ತೆ. ಹಾಕಕ್ ಮುಂಚೆ ಫ್ರೆಶ್ ಪೈನಾಪಲ್ಸ್ ನ ಹಾಕೋದು. ಬೇಕ್ ಮಾಡಕ್ ಇಡಕ್ ಲಾಸ್ಟ್ ಅಲ್ಲಿ ಪೈನಾಪಲ್. ಈಗ ನೋಡಿ ತಿನ್ಗೆ ನಾನು ಪೋರ್ ಮಾಡ್ತಾ ಇದ್ದೀನಿ. ಓಕೆ. ಮಾಮೂಲಿ ಅನ್ನದ ಪಾತ್ರೆ ಸಿಗುತ್ತೆ, ಕುಕ್ಕರ್ ಒಳಗಿರುವಂತ ಪಾತ್ರೆ ಅನ್ನಕ್ಕೆ ಏನ್ ಇಡ್ತೀರೋ ಅದೇನೆ ನೀವು ಯೂಸ್ ಮಾಡ್ಕೋಬಹುದು. ಇದಕ್ಕೆ ಕುಕ್ಕರ್ ಬಟ್ಲು. ನೀರ್ ಬೇರೆ ಹಾಕಿಲ್ವಲ್ಲ, ಹೆಂಗಪ್ಪ ವಿಷಲ್ ಆಗುತ್ತೆ ಅಂತ ನೋಡ್ತಾ ಇದೀನಿ ನಾನು. ಇದು ಇವಾಗ ಹಿಟ್ಟು ಹಾಕದ್ಮೇಲೆ ಒಂದೆರಡು ಸತಿ ಈಗ ಕರೆಕ್ಟ್ ಆಗಿ ಸೆಟ್ ಆಗೋ ಏರ್ ಬಬಲ್ಸ್ ಏನಿರುತ್ತೆ ಅದೆಲ್ಲ ಹೋಗ್ಬೇಕು. ಜೋರಾಗಿ ಹಾಕ್ಲಾ? ಮಾಡಿ. ಇಲ್ಲ, ಸಾಕಾ? ಸೈಡ್
ಇಟ್ಬಿಡಿ. ಇದೀಗ ನೋಡಿ ಗ್ಯಾಸ್ಕೆಟ್ ಯೂಸ್ ಮಾಡೋದಿಲ್ಲ ಮತ್ತೆ ವೆಯ್ಟ್ ಯೂಸ್ ಮಾಡೋದಿಲ್ಲ. ಎರಡು ಬೇಡವಾ? ಗ್ಯಾಸ್ಕೆಟ್ ಹಾಕ್ಬಿಟ್ರೆ ಮರ್ತಿ ಸುಟ್ಟು ವಾಸನೆ ಬಂದ್ಬಿಡುತ್ತೆ. ಅಯ್ಯೋ ವಿಸಿಲು ಬೇಡ. ಎರಡು ಬೇಡವಾ? ಅಯ್ಯೋ ಕುಕ್ಕರ್ ಅಲ್ಲಿ ಮಾಡ್ಕೊಬಿಡ್ರಿ. ಆಮೇಲೆ ಫಸ್ಟ್ ತಿಳ್ಕೊಳ್ರಿ. ಕ್ಲೋಸ್ ಮಾಡ್ಬಿಟ್ಟು ಜಸ್ಟ್ ಒಂದು 2-3 ಮಿನಿಟ್ಸ್ ಹೈ ಫ್ಲೇಮ್. ಓಕೆ, ಆಮೇಲೆ ಲೋ ಫ್ಲೇಮ್. ಆಮೇಲೆ 25 to 30 ಮಿನಿಟ್ಸ್ ಲೋ ಫ್ಲೇಮ್ ಅಲ್ಲೇ ಹಾಕ್ಬೇಕು. ಓಹೋ, ಸಖತ್ತಾಗಿ ಹೇಳಿರಿ ಸುಚಿತ್ರಾ. ಬನ್ನಿ ನೀವು. ಓಕೆ, ನೀವು ಕೇಕ್ ನ ತೋರ್ಸಕ್ ಸುಚಿತ್ರಾ ಬಂದಿದ್ದಾರೆ. ಒಳ್ಳೆ ಕೇಕ್ ಅನ್ನ ಮಾಡಿ ತೋರಿಸಿದ್ದಾರೆ. ಇದು 20 ನಿಮಿಷ ಆದ್ಮೇಲೆ ಸಿಗ್ಬೇಕಾಗತ್ತೆ. 23ನೇ ತಾರೀಕು ಇವತ್ತು. ಇನ್ನು 2 ದಿನಕ್ಕೆ 25ನೇ ತಾರೀಕು ಕ್ರಿಸ್ಮಸ್ ಹಬ್ಬ ಬರುತ್ತೆ. ಮನೆಯವರೆಲ್ಲ ಕೇಕ್ ಮಾಡ್ಕೊಂಡು ನೀವೇ ತಿನ್ಕೋಬಹುದು ಅಂತ ಹೇಳಿ ನಮ್ಮ ಸುಚಿತ್ರಾ ಅವ್ರು ಬಂದಿದ್ದಾರೆ. ಒಳ್ಳೆ ಎಗ್ಲೆಸ್ ಕೇಕ್ ಅನ್ನ ಮಾಡೋ ಯಾವ ರೀತಿ ಮಾಡ್ಬೇಕು ಅಂತ ತೋರಿಸ್ತಾ ಇದಾರೆ. ಯಾವಾಗಲೇ ಒಂದು 10-15 ನಿಮಿಷದಿಂದ ಒಂದು ಕೇಕು ಬಿಸಿ ಬಿಸಿಯಾಗಿ ರೆಡಿ ಆಗ್ತಾ ಇದೆ. ಈ ಕೇಕ್ ಮೇಲೆ ಕ್ರೀಮ್ ಹಾಕ್ಬೇಕ್ರಿ. ಕ್ರೀಮ್ ಹಾಕ್ತಿವರಲ್ಲ? ಕ್ರೀಮ್ ಹಾಕ್ತಿವಿ. ಅದು ಮನೇಲೆ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಕ್ರೀಮ್ ಮಕ್ಳಿಗೆ ಫಸ್ಟ್ ಕೇಕೆ ತಿಂತಾರಿಲ್ಲ. ಕೇಕ್ ತಗೊಂಡ ತಕ್ಷಣ ಎಲ್ಲ ಕ್ರೀಮು, ಆಮೇಲೆ ಕೇಕು, ಅರ್ಧ ಕೇಕ್ ಅಲ್ಲ ಬಿಸಾಕ. ನೀವು ಕೇಕ್ ಮೇಲೆ ಕ್ರೀಮ್ ಹಾಕ್ತಿರ ತಾನೆ? ನಾನು ತಿನ್ನಲ್ಲ. ಹಾಕ್ತೀನಿ. ವೆರಿ ಗುಡ್. ಕ್ರೀಮ್ ವಿತೌಟ್ ಕ್ರೀಮ್ ಕೇಕ್ ಚೆನ್ನಾಗಿರಲ್ಲ. ಎಸ್, ಕ್ರೀಮ್ ಹೆಂಗ್ ಮಾಡ್ಕೊಳ್ತಿದ್ರಿ? ಕ್ರೀಮ್ ಅಂದ್ರೆ ಯೂಶಲಿ ಎಲ್ಲರೂ ವಿಪಿಂಗ್ ಕ್ರೀಮ್ ಮತ್ತೆ ಕ್ರೀಮ್ ಚೀಸ್ ಯೂಸ್ ಮಾಡಿ ಅದನ್ನ ಮಾಡ್ತಾರೆ. ಅದು ತುಂಬಾ ಕಷ್ಟ, ಅವೈಲಬಿಲಿಟಿ ಹುಡ್ಕೊಂಡು ಹೋಗ್ಬೇಕು, ಮತ್ತೆ ಎಕ್ಸ್ಪೆನ್ಸಿವ್ ಕೂಡ ಅದು. ಓಕೆ, ನಾನು ಅದರಿಂದ ಇದು ಮನೇಲಿ ಈಸಿಯಾಗಿ ಮಾಡೋಂಥದ್ದನ್ನ ಐಸಿಂಗ್ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ತೀನಿ. ಐಸಿಂಗ್ ಅಂದ್ರೆ ಮೇಲ್ಗಡೆ ಬಳಿಯೋದು. ಫ್ರಾಸ್ಟಿಂಗ್ ಅಂತಾರೆ, ಐಸಿಂಗ್ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಹೇಳ್ರಿ, ಅವೆಲ್ಲ ಗೊತ್ತಾಗಲ್ಲ ನಮ್ಗೆ. ಅದೇ ಕ್ರೀಮ್ ಬಳಿಯೋದು. ಕ್ರೀಮ್ ಏನು, ನಮ್ಮ ಕೇಕ್ ಮೇಲೆ ಕ್ರೀಮ್ ಬಳಿಯೋದು. ಐಸಿಂಗ್ ಗೀಸಿಗೆಲ್ಲ ಕನ್ಫ್ಯೂಷನ್ ಆಗ್ಬೇಡಿ ಜಾಸ್ತಿ. ಕ್ರೀಮ್ ನ ಯಾವ ರೀತಿ ಅದ್ರ ಮೇಲೆ ಬಳಿಬೇಕು ಅಂತ ತೋರಿಸ್ತಾರೆ. ಕ್ರೀಮ್ ನ ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ತಾರೆ. ಹೇಳಿ ಸುಚಿತ್ರಾ, ಹೆಂಗ್ ಮಾಡ್ಕೊಳ್ಳೋದು? ಇಲ್ಲಿ ಇದಕ್ಕೆ 2 ಕಪ್ ಸಕ್ಕರೆ ಪುಡಿ. ಮೈದಾ ತರ ಕಾಣ್ತಾ ಇದೆ ಇದು. ಸಕ್ಕರೆ ಪುಡಿ ಮಾಡಿದೀನಿ ಸ್ವಲ್ಪ ಈಸಿಯಾಗಿ ಕರಗುತ್ತೆ ಅಂತ. ಶುಗರ್ ಪೌಡರ್. ಮೈದಾ ಗಿದ ಹಾಕ್ಬಿಟ್ಟು ಅಂತ ಭಯ ನಮ್ಗೆ. ಓಕೆ, ಆಮೇಲೆ ಪೌಡರ್ ಶುಗರ್ 2 ಕಪ್ ಸಕ್ಕರೆ ಪುಡಿ ತಗೊಂಡ್ರೆ ಅರ್ಧ ಕಪ್ ಬೆಣ್ಣೆ. ಓಕೆ, 1 ಟೀ ಸ್ಪೂನ್ ವೆನಿಲಾ ಎಸೆನ್ಸ್ ಫ್ಲೇವರ್ ಬರೋದಕ್ಕೆ. ಓಕೆ, ಅಷ್ಟೇ. ಅದನ್ನ ಚೆನ್ನಾಗಿ ಮಿಕ್ಸಿಲಿ ಬ್ಲೆಂಡ್ ಮಾಡ್ಕೋಬೇಕು. ಮಾಡ್ಕೊಳ್ಳಿ. ಏನ್ ಕೊಡ್ಲಿ ನಿಮ್ಗೆ ನಾನು? ಜಾರ್ ಕೊಡಿ. ಸಾಕಾಗತ್ತಲ್ಲ ಇದು? ಸಾಕಾಗುತ್ತೆ. ಅರ್ಧ ಕಪ್ ಮೈದಾ ಹಾಕ್ತಾ ಇದ್ದೆ. ಬೆಣ್ಣೆ. ಇದೇನ್ರಿ ಮೈದಾ ಮೈದಾ ಅನ್ಕೊಂಡು? ಕೇಕ್ ಮೇನ್ ಮೈದಾನೆ, ಅದರಿಂದ ಮೈದಾ ಅಂತ ಬರ್ತಾ ಇದೆ. ಇದು ಬೆಣ್ಣೆ ಅಲ್ಲ? ಇದು ಬೆಣ್ಣೆ, ಪ್ಯೂರ್ ಬೆಣ್ಣೆ. ಅರ್ಧ ಕಪ್ ಬೆಣ್ಣೆ. ಅರ್ಧ ಕಪ್ ಬೆಣ್ಣೆಗೆ ಎಷ್ಟು ಸಕ್ಕರೆ ಹಾಕ್ತಾ ಇದೀವಿ? 2 ಕಪ್ ಸಕ್ಕರೆ ಪುಡಿ. ಸಕ್ಕರೆ ಪೌಡರ್. ಪೌಡರ್ ಶುಗರ್ ನಾವೇ ಮಾಡ್ಕೊಂಡಿದೀವ ಪೌಡರ್? ಅದೇನ್ ಮನೇಲಿ ಮಿಕ್ಸಿಯಲ್ಲಿ ಪೌಡರ್ ಮಾಡ್ಕೊಂಡಿದ್ದೀವಿ. ಇದು 2 ಕಪ್ ಸಕ್ಕರೆ ಪುಡಿ. ಮಿಕ್ಸಿಲಿ ಹಾಕೊಂಡ್ರೆ ಈಸಿ ಅಲ್ವಾ? ಹೌದು. ಇಲ್ಲ, ಆಕ್ಚುಲಿ ಎಲೆಕ್ಟ್ರಿಕಲ್ ಹ್ಯಾಂಡ್ ಬ್ಲೆಂಡರ್ ಇದ್ರೆ ಮನೇಲಿ ಅದನ್ನೇ ಯೂಸ್ ಮಾಡಬಹುದು. ಅದಿಲ್ಲ ಅಂದ್ರೆ ಮನೇಲಿ ಈಸಿಯಾಗಿ ಮಾಡ್ಲಿ ಎಲ್ಲಾರು. ಮಿಕ್ಸಿ ಅಂತೂ ಎಲ್ಲಾರ ಮನೇಲಿ ಇದ್ದೇ ಇರುತ್ತೆ. ಅದರಿಂದ ನಾನು ಜಾರ್ ಅಂತ ತೋರಿಸ್ತಾ ಇದ್ದೀನಿ. ಒಳ್ಳೇದಾಯ್ತು. ಎಲೆಕ್ಟ್ರಿಕಲ್ ಹ್ಯಾಂಡ್ ಬ್ಲೆಂಡರ್ ಯೂಸ್ ಮಾಡಿದ್ರೆ ಚೆನ್ನಾಗಿ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ನಿಮ್ಗೆ. ಬಟ್ ಮಿಕ್ಸಿಲಿ ಮಾಡಿದ್ರೆ ಅದಕ್ಕಿಂತ ಚೆನ್ನಾಗಿ ಬರುತ್ತೆ. ಇಲ್ಲ, ಕೇಕ್ಸ್ಗೆಲ್ಲ ಎಲೆಕ್ಟ್ರಿಕಲ್ ಹ್ಯಾಂಡ್ ಬ್ಲೆಂಡರ್ಸ್ ಅಲ್ಲಿ ಯೂಸ್ ಮಾಡಿ. ಇಷ್ಟು ಸಾಕು. ಮತ್ತೆ ಹಾಕೋತೀನಿ ನಾನು ಸ್ವಲ್ಪ ಬ್ಲೆಂಡ್ ಆದ್ಮೇಲೆ. ಆಯ್ತಾ? ಇನ್ ಸ್ವಲ್ಪ ಇದೆಯಲ್ಲ, ಅದನ್ನ ಹಾಕಿ ಮಿಕ್ಸ್ ಮಾಡ್ಬೋದು. ಓಕೆ, ನೀರೇನಾರು ಹಾಕ್ಬೇಕಾ? ನೀರೇನ್ ಬೇಡ. ನೀರ್ಗಿಲ್ಲ ಏನಿಲ್ಲ? ಇಲ್ಲ. ಆಮೇಲೆ ನೀರ್ ಹಾಕ್ಬಿಡತ್ತೆ. ನೀವು ಅವಾಗ ಐಸಿಂಗ್ ಹೇಗ್ ಮಾಡ್ತೀರಾ? ಬೆಣ್ಣೆ ಒಳಗೆ ಇದು ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಸಕ್ಕರೆ ಪುಡಿ ಚೆನ್ನಾಗಿ ಮಿಕ್ಸ್ ಆಗ್ಬೇಕಷ್ಟೇ. ಮತ್ತೆ ವೆನಿಲಾ ಎಸೆನ್ಸ್. ನಾನು ಕೇಕ್ಸ್ ಹಾಕಿಲ್ಲ. ಹೌದು. ಇದು ಮೇಲ್ಗಡೆ ಕ್ರೀಮ್ ಮಾತ್ರ ಹಾಕ್ತಾ ಇದ್ದೀನಿ. ಎಷ್ಟು ಹಾಕ್ತಾ ಇದೀರಾ? 1 ಟೀ ಸ್ಪೂನ್. ಈ ಎಸೆನ್ಸ್ ಅಲ್ಲಿ ಪೈನಾಪಲ್ ಸಿಗುತ್ತಲ್ವಾ? ಪೈನಾಪಲ್ ಸಿಗುತ್ತೆ, ಬಟ್ ವೆನಿಲಾ ಎಸೆನ್ಸ್, ಸ್ಟ್ರಾಬೆರಿ ಸಿಗುತ್ತೆ. ಕೇಕ್ಸ್ಗೆಲ್ಲ ವೆನಿಲಾ ಎಕ್ಸ್ಟ್ರಾಕ್ಟ್ ಹಾಕೋದು ಚೆನ್ನಾಗಿರುತ್ತೆ. ಹೌದು, ವೆನಿಲಾ ಫ್ಲೇವರ್ ಚೆನ್ನಾಗಿರುತ್ತೆ ಪ್ಲೇನ್ ಕೇಕ್ ಗಳಿಗೆ. ಓಕೆ, ಆ ಬೆಣ್ಣೆ ಜೊತೆ ಸಕ್ಕರೆ ಪೌಡರ್ ಚೆನ್ನಾಗಿ ಕಲಿಸ್ಬೇಕಲ್ಲ? ಹೌದು, ಮಿಕ್ಸ್ ಅಪ್ ಆಗ್ಬೇಕು ಚೆನ್ನಾಗಿ. ಓಕೆ, ರೆಡಿ ಆಯ್ತಾ? ಕ್ರೀಮ್ ರೆಡಿ ಆಗಿದೆ. ಈ ಕ್ರೀಮ್ ರೆಡಿ ಆಗಿದೆ. ಇಲ್ಲಿ ಇನ್ನೇನ್ ಕೇಕ್ ರೆಡಿ ಆಗಬೇಕು. 5 ನಿಮಿಷ ಇದೆ. ಫಟಾಫಟ್ ಅಂತ ಏನ್ ಮಾಡ್ತೀರಾ? ಫಟಾಫಟ್ ಅಂತ ಕೇಕ್ ಪಾಪ್ಸ್. ಕೇಕ್ ಪಾಪ್ಸ್ ಅಂದ್ರೆ ಏನ್ರಿ? ಲಾಲಿಪಾಪ್ ತಿಂದಿರ್ತೀರಾ ನೀವು? ಇದು ಕೇಕ್ ಪಾಪ್ಸ್. ಇದು ಓಕೆ, ಅದಕ್ಕೆ ಏನ್ ಕೊಡ್ಲಿ ನಿಮ್ಗೆ ನಾನು? ಕೇಕ್ ಪಾಪ್ಸ್ ಬೇಕಾಗುವ ಸಾಮಗ್ರಿಗಳು: ಪ್ಲೇನ್ ಕೇಕ್, ಜಾಮ್, ಕುಕಿಂಗ್ ಚಾಕ್ಲೇಟ್, ಸ್ಪ್ರಿಂಕಲ್ಸ್, ಕಲರ್ ಸ್ಪ್ರಿಂಕಲ್ಸ್. ಓಕೆ, ಏನ್ ಕೊಡ್ಲಿ ಮಾಡಕ್ಕೆ ನಿಮ್ಗೆ ನಾನು? ಫಸ್ಟ್ ಇವಾಗ ಒಂದು ಮಿಕ್ಸಿಂಗ್ ಬೌಲ್ ಕೊಡಿ. ದೊಡ್ಡದು ಕೊಡ್ಲಾ ಸಣ್ಣದು ಕೊಡ್ಲಾ? ದೊಡ್ಡದೇ ಕೊಡಿ. ಮಿಕ್ಸಿಂಗ್ ಬೌಲ್ ಕೊಟ್ಟಿದ್ದೀರಾ? ಹೌದು. ಇದನ್ನ ರೆಡಿ ಕೇಕ್ ತಂದಿದ್ದೀನಿ. ಪ್ಲೇನ್ ಕೇಕ್ ಅಷ್ಟೇ, ಬರೀ ಆರ್ಡಿನರಿ ಪ್ಲೇನ್ ಕೇಕ್.
ಇದನ್ನ ಈಗ ಮೇಲ್ಗಡೆ ಲೇಯರ್ ಇದೆಯಲ್ಲ ತಟ್ಕೊಂಡ್ಬಿಡೋಣ, ಚೆನ್ನಾಗಿರುತ್ತೆ. ಅದ ಹಂಗೆ ಬಂದ್ಬಿಡುತ್ತೆ ಕೂಡ ಸುಮ್ಮನೆ ತೆಗೆದ್ರೆ. ಹಂಗೆ ಬಂದ್ಬಿಡುತ್ತೆ. ಓಕೆ. ಸ್ವಲ್ಪ ನೀಟಾಗಿ ಕಾಣ್ಲಿ ಅಂತ ನಾನು ತೆಗಿತಾ ಇದ್ದೀನಿ ಅಷ್ಟೇ. ಹೀಗಿದ್ರನ್ನ ಕಟ್ ಮಾಡ್ಕೊಂಡು ನಮ್ಗೆ ಹೆಂಗ್ ಬೇಕಂಗೆ ಓಕೆ. ಕ್ರಂಬಲ್ ಮಾಡ್ಬೇಕು, ಅಂದ್ರೆ ಕೈಲಿ ಕಿವುಚಬಾರ್ದು. ಮಾಡಿ 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 ಸುಮ್ಮನೆ ಪುಡಿ ಮಾಡ್ಕೊಳ್ಬೇಕು. ಓಕೆ. ಕೇಕ್ ಅನ್ನೋದೇ ಹೊಡೆದೋಯ್ತಲ್ಲಪ್ಪ, ಉಪ್ಪಿಟ್ಟು ತರ ಆಗೋಯ್ತು. ಹಾ, ಕೇಕ್ ಮಾಡಿ ಪ್ಲೇನ್ ಕೇಕ್ ಮಾಡಿ ಮನೇಲಿ ಮಿಕ್ಕಿದ್ರು ಇದು ಸಹ ಮಾಡ್ಕೋಬಹುದು. ಸ್ಪಾಂಜ್ ಕೇಕ್ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತಲ್ಲ ಇದು? ಇಷ್ಟ ಆಗುತ್ತೆ. ಓಕೆ. ಕೇಕ್ ಪಾಪ್ಸ್ ಅಂದ್ರೆ ಲಾಲಿಪಾಪ್ ತರ ಇದು ಮಕ್ಕಳಿಗೋಸ್ಕರನೇ ಮಾಡ್ತಾ ಇರೋದು. ಓಕೆ, ಕ್ರಿಸ್ಮಸ್ ಮಕ್ಕಳಿಗೋಸ್ಕರನೇ ಚೆನ್ನಾಗಿರ್ತದೆ. ಇದಕ್ಕೆ ಇವಾಗ ಹಾ, ಎನಿ ಜಾಮ್, ಯಾರಿಗೆ ಯಾವ ಜಾಮ್ ಇಷ್ಟ ಆ ಜಾಮ್. ನಾನು ಇಲ್ಲಿ ಪೈನಾಪಲ್ ಜಾಮ್, ಓಕೆ. ಬ್ರೆಡ್ ಗೆ ಏನ್ ಯೂಸ್ ಮಾಡ್ತೀರಾ ಆ ಜಾಮ್. ಓಕೆ. ನಾನು ಇಲ್ಲಿ ಪೈನಾಪಲ್ ಜಾಮ್ ಯೂಸ್ ಮಾಡ್ತಾ ಇದ್ದೀನಿ. ಓ. ಅದಕ್ಕೆ ಎಷ್ಟು ಬೇಕೋ ಅದು ನೋಡ್ಕೊಂಡು ಆ ಮಾಯಿಶ್ಚರ್ ಕಂಟೆಂಟ್ ನೋಡ್ಕೊಂಡು ಹಾಕೋಬಹುದು. ಓಹೋ, ಕೇಕ್ನ ತಗೊಂಡೋದಕ್ಕೆ ಜಾಮು. ಜಾಮ್ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಗೊತ್ತಾಗಲ್ಲ, ಜಾಮಲ್ಲಿ ಕಲ್ಸಿದೀವಿ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ ಇದು? ನೋಡಿ ಗೊತ್ತಾಗ್ತಾ ಇಲ್ಲ ನಿಮ್ಗೆ. ಓ. ಅದೇ ಈಗ ಜಾಮ್ ಏನಕ್ಕೆ ಹಾಕ್ತಿವಿ ಅಂದ್ರೆ ಇದು ಬೈಂಡಿಂಗ್ಗೆ. ಲಾಲಿಪಾಪ್ ಆಗ್ಬೇಕಲ್ಲ ನಿಮ್ಗೆ, ಅದು ಕೇಕ್ ಪಾಪ್ಸ್ ಆಗ್ಬೇಕಲ್ಲ, ಆ ಬೈಂಡಿಂಗ್ಗೋಸ್ಕರ ಜಾಮ್ ಯೂಸ್ ಮಾಡಿದ್ವಿ. ಎಷ್ಟಾಗಿದೆ ಇದನ್ನ ನನ್ಗೊಂದು ಬಟರ್ ಪೇಪರ್. ಬಟರ್ ಪೇಪರ್? ಅದ್ರ ಮೇಲೆ ಇರುತ್ತೆ. ಈಗ ತಗೊಂಡು ಬಾಲ್ಸ್ ಮಾಡ್ಬೇಕಷ್ಟೇ, ಯಾವ ಸೈಜ್ ಬೇಕು ಆ ಸೈಜಿನ ಬಾಲ್ಸ್. ಓಕೆ. ಸುಚಿತ್ರಾ, 22 ನಿಮಿಷ ಆಗೋಯ್ತು. ಆಯ್ತು, 25 ಮಿನಿಟ್ಸ್ ಮೇಲೆ ಆಗಿದೆ. ಆಫ್ ಮಾಡೋಣ. ಈ ತರ ಉಂಡೆಗಳು ಮಾಡ್ಕೊಂಡು ಯಾವ ಸೈಜ್ ಬೇಕು ಆ ಸೈಜ್. ಗಟ್ಟಿಯಾಗಿದ್ಯಾ ಉಂಡೆ? ಇವಾಗ ಗಟ್ಟಿ ಆಗೋದಿಲ್ಲ, ಗಟ್ಟಿ ಆಗುತ್ತಾ? ಫ್ರೀಸರ್ ಅಲ್ಲಿ 1 hour ಇಡ್ಬೇಕಾಗುತ್ತೆ. ಓಹೋ, ಸರಿ ಹೋಯ್ತು ವಿಷಯ. ಈ ಒಬ್ಬಟ್ಟಿನ ಹೂರ್ಣ ಕಂಡಂಗೆ ಕಾಣ್ತಾ ಇದ್ದೀರಿ. ಕಾಯಿ ಒಬ್ಬಟ್ಟಿನ ಹೂರ್ಣ ಹಿಂಗೆ ಬರೋದು, ಕಲರ್ ಹಂಗೆ ಇದೆಯಲ್ಲ, ಅದರಿಂದ ನಿಮ್ಗೆ ಅನಿಸ್ತಾ ಇದೆ. ಕಾಯಿ ಬೆಲ್ಲ ರುಬ್ಬಿದ್ರೆ ಹಂಗೆ ಇರುತ್ತಲ್ವಾ? ಹೌದು, ಗೊತ್ತಾಗೋದಿಲ್ಲ ನೋಡಿ. ಏನು ಗೊತ್ತಾಗಲ್ಲ ನೋಡಿ. ಇದ್ರಲ್ಲಿ ಒಂದು ಹೊಸ ಒಬ್ಬಟ್ಟು ಮಾಡ್ಬಿಡ್ಬೋದು. ಅದೊಂದು ಹೊಸ ರೆಸಿಪಿ ಕಂಡುಹಿಡಿಬಹುದು. ಹೊಸ ರುಚಿ. ರೆಡಿ ಮಾಡಿ ಇಟ್ಕೊಂಡಿದ್ದೀರಾ? ಏನ್ ಮಾಡ್ಬೇಕಿದ್ದೀನಿ ನಾವು? ಇದನ್ನ 1 hour ಫ್ರೀಸರ್ ಅಲ್ಲಿ ಇಡ್ಬೇಕು. ಕೊಡಿ, ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಬರ್ತೀನಿ ನಾನು. ಫ್ರಿಜ್ ಅಲ್ಲಿ ಇಡಕ್ ಕಳಿಸ್ತೀನಿ. ಫಸ್ಟ್ ಕೇಕ್ ಏನಾಗಿದೆ ನೋಡೇನ್ರಿ? ನೋಡೋಣ. ಈಗ ಕೇಕ್ ಏನಾಗಿದೆ ಅಂತ ನೋಡ್ಬೇಕು ಅಂದ್ರೆ ಚೆಕ್ ಮಾಡೋ ರೀತಿ ನಾನು ತೋರಿಸ್ತೀನಿ. ಕೇಕ್ ತೆಗೆಯೋಣ? ನೋಡಿ ಆಗಿದೆಲ್ಲ, ಆಫ್ ಮಾಡಿದೀವಿ ಗ್ಯಾಸ್ ನಾವು. 25 to 30 minutes ಬೇಕಿಂಗ್ ಟೈಮ್ ಆಗಿದೆ. ಈಗ ಕೇಕ್ ಚೆಕ್ ಮಾಡಬಹುದು. ಟೂತ್ ಪಿಕ್ ತಗೋಬೇಕು ಅಥವಾ ಚಾಕು. ಹೀಗೆ ನೀವು ಡಿಪ್ ಮಾಡಿ ನೋಡಿದಾಗ ಟೂತ್ ಪಿಕ್ಕಿಂಗ್ ಕ್ಲೀನ್ ಆಗಿ ಬರ್ಬೇಕು. ಕ್ಲೀನಾಗಿ ಬಂತಾ? ಬರ್ಬೇಕು. ಬಂದಿದೆ ನೋಡಿ. ಆದ್ರೆ ಅಸಿಡ್ ತರ ಅಂಟ್ಕೊಂಡಿತ್ತು, ಅಂಟಬಾರದು. ಬೆಂದಿಲ್ಲ ಒಳಗೆ ಅಂತ. ಅಂಟಿದ್ರೆ ಇನ್ನ ಬೇಯಿಸ್ಬೇಕು. ಇನ್ನ 5-10 minutes ಸ್ಲೋ ಫ್ಲೇಮ್ ಅಲ್ಲಿ ಬೇಕ್ ಮಾಡ್ಬೇಕಾಗುತ್ತೆ. ಚೆನ್ನಾಗಿದ್ದೀರಿ? ತೆಗೆಯೋಣ? ತೆಗಿಯೋಣ. ತೆಗೆದ್ಬಿಡೋಣ ಇದನ್ನ? ತೆಗಿಬೇಕು. ಸ್ವಲ್ಪ ಕೂಲ್ ಆಗ್ಬೇಕು ಈಗ. ಓಕೆ, ತೆಗಿಬಿಡಿ. ಕೂಲ್ ಮಾಡೋಣ. ಕೂಲ್ ಮಾಡಿದ್ಮೇಲೆ ಅದಕ್ಕೆ ಇದಕ್ಕೆ ಹಾಕೋಣ. ಇದ್ರ ಕೆಲಸ ಆಯ್ತಲ್ಲ? ಮಾಡೋಣ. ಅದಾಯ್ತು. ಈಗ ಇದನ್ನ ಉಲ್ಟಾ ಮಾಡಿ. ಬಂದಿಲ್ಲ ಅಂದ್ರೆ ಸಪೋಸ್ ಒಂದೆರಡು ಟ್ಯಾಪ್ ಕೊಟ್ಟಿ. ಓಕೆ. ಓ, ಸಖತ್ತಾಗಿ ಬಂದಿದೆ. ಬಟರ್ ಪೇಪರ್ ಏನ್ ಹಾಕಿದ್ದೀವಿ ಅದನ್ನ ಜಸ್ಟ್ ಹ್ಯಾಪಿ ಕ್ರಿಸ್ಮಸ್. ಬಂದಿದೆ ಅಲ್ಲ ಕರೆಕ್ಟ್ ಆಗಿ ನೋಡಿ. ಚೆನ್ನಾಗಿ ಬಂದಿದೆ. ವೆರಿ ಗುಡ್. ಇದಿವಾಗ ಸ್ವಲ್ಪ ಹೇಳ್ತೀನಿ. ಕೂಲ್ ಆಗ್ಬೇಕಿದು. ತಿನ್ನಕ್ ಬಂದ್ಬಿಡ್ತೀವಿ ಯಾವಾಗಲೇ ನಾನು. ಇದ್ರ ಮೇಲೆ ಇಮಿಡಿಯೇಟ್ ಕ್ರೀಮ್ ಹಚ್ಚಬಾರ್ದು, ಕರ್ಗೋಗ್ಬಿಡುತ್ತೆ, ಎಲ್ಲ ಮೆಲ್ಟ್ ಆಗ್ಬಿಡುತ್ತೆ. ಸೊ ತಣ್ಣಗ್ ಮಾಡಿ ಆಮೇಲೆ ಕ್ರೀಮ್ ನ ಫ್ರಾಸ್ಟಿಂಗ್ ಮಾಡಬೇಕು. ಓಕೆ, ಇಟ್ಕೊಂಬೋಣ ಈ ಕಡೆ. ಇದನ್ನ ಕೂಲ್ ಮಾಡಿ ಕೊಟ್ಟು ತಿರ್ಗಾ ಇದು ಕೂಲ್ ಮಾಡಕ್ಕೆ ಇಲ್ಲಿ ಕೊಟ್ಟೋಣ. ಅಲ್ಲಿ ಶುರು ಮಾಡೋಣ. ಇದು ನಾನು ಚಾಕ್ಲೇಟ್ ನ ಮೆಲ್ಟ್ ಮಾಡೋ ರೀತಿ ತೋರಿಸ್ತೀನಿ ಇವಾಗ. ನೀರಲ್ಲಿ ಹಾಕಿ ಕರ್ಗೋಗುತ್ತೆ? ಹಂಗ್ ಮಾಡಕ್ ಆಗುತ್ತಾ? ಮತ್ತೆ ಚಾಕ್ಲೇಟ್ ನ ಮೇಲೆ ನೀರ್ ಆಗ್ಬಿಡುತ್ತೆ, ಚಾಕ್ಲೇಟ್ ಜ್ಯೂಸ್ ಆಗ್ಬಿಡುತ್ತೆ. ಮತ್ತೇನ್ ಮಾಡ್ತೀರಿ? ಚಾಕ್ಲೇಟ್ ನ ಮೆಲ್ಟ್ ಮಾಡುವ ವಿಧಾನ ಏನಂದ್ರೆ ಡಬಲ್ ಬಾಯ್ಲರ್. ಅಂದ್ರೆ ಒಂದು ನೀರ್ ಹಾಕ್ತಿರೋ ಒಂದು ಪಾತ್ರೆಯಲ್ಲಿ ಅದ್ರ ಮೇಲೆ ಒಂದು ಪಾತ್ರೆ ಇಟ್ಟು ಅದ್ರೊಳಗೆ ಚಾಕ್ಲೇಟ್ ಹಾಕ್ತಾರೆ, ಮೆಲ್ಟ್ ಆಗ್ಬಿಡುತ್ತೆ. ಡೈರೆಕ್ಟ್ ಆಗಿ ಚಾಕ್ಲೇಟ್ ನ ಮೆಲ್ಟ್ ಮಾಡಕ್ ಹೋಗ್ಬಾರ್ದು. ಅಂದ್ರೆ ಬರೀ ಪಾತ್ರೆ ಹಾಕ್ಬಿಟ್ಟು ನಿಂಗಿಟ್ರೆ? ಇಲ್ಲ, ಆ ರೀತಿ ಮಾಡಬಾರ್ದು, ಸಿಗೋಗುತ್ತದೆ. ಮತ್ತೆ ಎಷ್ಟೋ ತನಕ ಬೇಕು ಇದು ಮಾಡಕ್ಕೆ? ಎಷ್ಟು ಬೇಗ ಆಗುತ್ತೆ ತೋರಿಸ್ತೀನಿ ನಿಮ್ಗೆ ಇವಾಗ. ಹಂಗಂತೀರಾ? ಓಕೆ, ಇವಾಗ ಇದು ನೀರು ಇದ್ರ ಮೇಲೆ ಇಡೋಣ. ಸಾಕಲ್ಲ ಇದು? ಸಾಕು. ಕುಕಿಂಗ್ ಚಾಕ್ಲೇಟ್ ಇದು. ಎಷ್ಟು ಕೆಜಿ ಇದು? ಕೆಜಿ ಗಟ್ಟಲೆ ತಗೋಬೇಕಾನೆ ಇದೀವಿ ನಾವು? ಹೌದು. ಕುಕಿಂಗ್ ಚಾಕ್ಲೇಟಾ? ಓಹೋ, ಬೇಜಾನ್ ಕೆಲಸ ಕೊಡ್ತಾ ಇದೀರಾ ಕ್ರಿಸ್ಮಸ್ಗೆ ನೀವು. ಎಲ್ಲಾರು ಮಾಡ್ಕೊಳ್ಳೇಬೇಕು, ಮಾಡ್ಕೊಂಡು ತಿನ್ಲೇಬೇಕು. ಈಗ ನೋಡಿ, ಬಿಸಿಗೆ ಕರಗ್ತಾ ಇದೆ. ಅಯ್ಯೋ, ಕರ್ಗೋಗ್ತಲ್ರಿ ಅವಾಗ್ಲೇ. ನೋಡಿ ಈಗ ಮೆಲ್ಟ್ ಆಗುತ್ತೆ, ಅದೇ ಹೇಳಿದ್ದು.
ಇದು ನೋಡ್ಕೊಂಡ್ರೆ ಬೇರೆ ರೆಸಿಪೀಸ್ ಯೂಸ್ ಆಗುತ್ತೆ ಚಾಕ್ಲೇಟ್ ನ ಹಿಂಗೆ ಮೆಲ್ಟ್ ಮಾಡೋದು ಹೌದು. ಡೈರೆಕ್ಟ್ ಆಗಿ ಬೆಂಕಿಗೆ ಚಾಕ್ಲೇಟ್ ಇಡೋಗಿಲ್ಲ, ಕೆಳಗಡೆ ನೀರಿಟ್ಟು ನೀರಿನ ಹಬೆಯಲ್ಲಿ ಬೇಯಿಸ್ಕೊಳ್ಳಿ, ಬೇಗ ಆಗುತ್ತೆ ನೋಡಿ. 1 ನಿಮಿಷಕ್ಕೆ ಆಗೋಯ್ತು. ವೆರಿ ಗುಡ್. ಚಾಕ್ಲೇಟ್ ಕಾಂಪೌಂಡ್ ಅಂತಾನು ಹೇಳ್ಬೋದು. ಇದನ್ನ ಆಫ್ ಮಾಡ್ಬಿಡಿ. ಹಾಪಣ ಆಯ್ತಾ? ಆಗಿದೆ ನೋಡಿ. ಅಲ್ಲ ಲೇಟ್ ಆಗುತ್ತೆ ಅನ್ಕೊಂಡಿದ್ದೆ. ಇಲ್ಲ. ಓಕೆ, ನೀವು ರೆಡಿ ನೋಡಿ ಆಯ್ತು? ಕರ್ಗೋಯ್ತು ಚಾಕ್ಲೇಟ್. ಓಹೋ, ಮೆಲ್ಟ್ ಆಯ್ತು. ಓಕೆ. ಮತ್ತೆ ಏನ್ ಕೊಡ್ಲಿ ನಿಮ್ಗೆ? ಆ ಫ್ರಿಜ್ ತರ್ಸ್ಬಿಡ್ಲಾ? ಹಾ ತರಿಸ್ಬಿಟ್ಟು. ಆ ಜಾಮು ಮತ್ತೆ ಕೇಕ್ ಅನ್ನ ಹಾಕಿ ಮಾಡಿರುವಂತದ್ದು. ಫ್ರಿಡ್ಜ್ ಅಲ್ಲಿ ಇಟ್ಟಿರಂತ ಕೇಕ್ ಪಾಪ್ಸ್ ಹೌದು. ಮಾಡಿರೋದ್ರನ್ನ ತಂದಿದೀವಿ ನಾವು. ಓಕೆ. ಚಾಕ್ಲೇಟ್ ನ ಮೆಲ್ಟ್ ಮಾಡಾಗಿದೆ. ಇದು Okay. ಲಾಲಿಪಾಪ್ ಸ್ಟಿಕ್ಸ್ ಸಿಗುತ್ತೆ ನಿಮ್ಗೆ ಈಸಿಯಾಗಿ. ತೋರಿಸ್ತೀನಿ. ಫಸ್ಟ್ ಲಾಲಿಪಾಪ್ ಸ್ಟಿಕ್ಸ್ ನ ಅದಂಟಬೇಕಲ್ಲ, ಅದರಿಂದ ಚಾಕ್ಲೇಟ್ ಅಲ್ಲಿ ಡಿಪ್ ಮಾಡಿ ಈ ತರ ಮಾಡಿ ಮತ್ತೆ ಚಾಕ್ಲೇಟ್ ಅಲ್ಲಿ ಡಿಪ್ ಮಾಡಿ. ತಿರ್ಗಾ ಫ್ರಿಜ್ ಇಡ್ಬೇಕೇನ್ರಿ? ಗಟ್ಟಿ ಬೇಕು ಅಂದ್ರೆ ಫ್ರಿಡ್ಜ್ ಅಲ್ಲಿ ಇಡಬೇಕು, ಇಲ್ಲಾಂದ್ರೆ ಹಾಗೆ ತಿನ್ಬೋದು. ಹಾಗೆ ತಿನ್ಬೋದು. ಹಿಂಗೆ ಚೆನ್ನಾಗಿರ್ತಲ್ರಿ. ಎಲ್ಲಾ ಮಾಲ್ಗಳಲ್ಲಿ ಇವಾಗ ಈ ತರ ಮಾಡಿ ಕೊಡ್ತಾ ಇರ್ತಾರೆ ಮಕ್ಳಿಗೆ. ಹೌದು. ಒಂದು ಚಿಕ್ಕ ಇಟ್ಬಿಟ್ಟು ಅದು ಸ್ವಲ್ಪ ಡಿಪ್ ಆಗೋದು ನೋಡ್ಕೊಂಡು ಅದ್ರ ಮೇಲೆ ಡೆಕೋರೇಟ್ ಮಾಡ್ಕೋಬಹುದು. ಒಂದು ಬೌಲ್ ಕೊಡಿ, ಅದ್ರೊಳಗೆ ಡಿಪ್ ಹಾಕ್ತಾರೆ. ಇದ್ರ ಮೇಲೆ ಇವಾಗ ಕಲರ್ ಸ್ಪ್ರಿಂಕಲ್ಸ್. ಫ್ರೀಜರ್ ನಲ್ಲಿ ಇದನ್ನ ಚೆನ್ನಾಗಿ ಕಲಸಿ, ಯಾಕಂದ್ರೆ ಇವಾಗ ಜಾಮು ಮತ್ತೆ ಬರೀ ಕೇಕ್ ಇರೋದ್ರಿಂದ ಚೆನ್ನಾಗಿ ಫ್ರೀಜರ್ ಇಟ್ಟರೆ ಸ್ವಲ್ಪ ಕಲರ್ ಆಗಿರುತ್ತೆ. ಆಮೇಲೆ ತೆಗೆದ್ರೆ ಏನೂ ಆಗಲ್ಲ. ಸುಚಿತ್ರಾ ಅವ್ರೆ, ಡೆಕೋರೇಟ್ ನಾನು ಮಾಡ್ತಾ ಇದ್ದೀರಾ? ಸಖತ್ತಾಗಿ ಮಾಡ್ತಾ ಇದೀನಿ ನೋಡ್ರಿ. ನಮ್ಮ ಮಕ್ಳಿಗೆಲ್ಲ ಬೇಕಲ್ರಿ ತಿನ್ಸಕ್ಕೆ. ಹೌದು ಹೌದು, ಸಾಕ್ರಿ. ಚೆನ್ನಾಗಿ ನೋಡ್ರಿ. ಚೆನ್ನಾಗಿ ನೋಡ್ರಿ, ನಾವು ಮಾಡ್ತೀವಿ. ಏನ್ರಿ ನೀವು? ಆಹಾ, ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದ್ದೀರಾ. ಒಳ್ಳೆಯವರೇ ಕೇಕ್ ಪಾಪ್ಸ್ ಕ್ರಿಸ್ಮಸ್ ಸ್ಪೆಷಲ್. ಕೇಕ್ Taste ಪಾಪ್ಸ್ ಮಾಡಿ. ಕೊಡ್ತಾ ಇದ್ದೀರಾ? ಕೇಕ್ ಇಲ್ಲೇ ಮುಂದೆ ಕಾಯ್ತಾ ಇದೆ, ಇದೊಂದು ಬೇರೆ ಕೊಡ್ಬೇಕು. ಅದನ್ನ ಐಸಿಂಗ್ ಮಾಡ್ಬೇಕು. ಇದು ಫಟಾಫಟ್ ಅಂತ ತಯಾರಿಯಾಗಿದೆ. ಟೇಸ್ಟ್ ಮಾಡಿ ಹೇಳಿ. ಓಕೆ, ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಅದು ಸುಚಿತ್ ಅವ್ರು ಇಷ್ಟೊಂದು ಕಷ್ಟಪಟ್ಟು ಮಾಡಿದ್ದಾರೆ ಅಂದ್ರೆ ಚೆನ್ನಾಗಿರ್ಲೇಬೇಕು. ಟೇಸ್ಟ್ ಮಾಡಲು ಸುಚಿತ್ ಅವ್ರೆ, Taste ಮಾಡಿ ಹೇಳಿ. ಸ್ವಲ್ಪ ನೀವು ಸ್ವಲ್ಪ ತಿಂತೀರಾ? ಇಲ್ಲ, ನೀವ್ ತಿಂದು ಹೇಳ್ಬೇಕು. ಓಕೆ. ಅದ್ಭುತವಾಗಿದೆ ರೀ. ಕೇಕ್, ಜಾಮ್, ಚಾಕ್ಲೇಟ್, ಜಾಮು, ಚಾಕ್ಲೇಟು, ಅದ್ರ ಮೇಲೆ ಇದನ್ನೇನ ನಿಮ್ಮ ಮಕ್ಳು ಮಾಡ್ಕೊಬಿಟ್ರೆ ದಿನ ಮಾಡ್ಕೊಡ್ಬೇಕಾಗತ್ತೆ. ತುಂಬಾನೇ ಅದ್ಭುತವಾಗಿದೆ. ಕೊಟ್ರೆ 8, 10, 12 ಏನೋ ಮಾಡಿದ್ದಾರೆ. ಎಲ್ಲ ಖಾಲಿ ಮಾಡಾಕ್ಬಿಡ್ತೀನಿ. ಯಾವ ರೀತಿ ಮಾಡೋದು ಸುಚಿತ್ರಾ ಅದು ಇನ್ನೊಂದ್ಸರಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಕೇಕ್ ಪಾಪ್ಸ್ ಮಾಡುವ ವಿಧಾನ: ಪ್ಲೇನ್ ಕೇಕ್ ಮೇಲಿನ ಭಾಗವನ್ನು ಕಟ್ ಮಾಡಿ ಚಿಕ್ಕದಾಗಿ ಕತ್ತರಿಸಿ ಒಂದು ಬೌಲ್ಗೆ ಹಾಕಿ, ಇದಕ್ಕೆ ಜಾಮ್ ಹಾಕಿ ಕಲಸಿಕೊಂಡು ಉಂಡೆಗಳನ್ನಾಗಿ ಮಾಡಿ ಸ್ವಲ್ಪ ಹೊತ್ತು ಫ್ರಿಡ್ಜ್ ನಲ್ಲಿ ಇಡಿ. ಒಂದು ಪಾತ್ರೆಗೆ ನೀರು ಹಾಕಿ ಇದರ ಮೇಲೆ ಒಂದು ಪ್ಯಾನ್ ಇಟ್ಟು ಅದರಲ್ಲಿ ಕುಕಿಂಗ್ ಚಾಕ್ಲೇಟ್ ಹಾಕಿ ಕರಗಿಸಿಕೊಳ್ಳಿ. ಫ್ರಿಡ್ಜ್ ನಲ್ಲಿಟ್ಟ ಉಂಡೆಗಳಿಗೆ ಲಾಲಿಪಾಪ್ ಕಡ್ಡಿ ಚುಚ್ಚಿ ಇದರ ಮೇಲೆ ಕರಗಿಸಿಕೊಂಡ ಕುಕಿಂಗ್ ಚಾಕ್ಲೇಟ್ ಹಾಕಿ ಸ್ಪ್ರಿಂಕಲ್ಸ್ ಉದುರಿಸಿದರೆ ಕೇಕ್ ಪಾಪ್ಸ್ ರೆಡಿ ಟು ಈಟ್. ಇದೇನೋ ಅದ್ಭುತ ಮಾಡ್ಬಿಟ್ರಿ ಸುಚಿತ್ರಾ. ತುಂಬಾನೇ ಚೆನ್ನಾಗಿದೆ ಅಂದ್ರೆ ತುಂಬಾನೇ ಸಖತ್ತಾಗಿದೆ. ಕರೆಕ್ಟ್ ಕೇಕ್ ಏನೋ ಮಾಡ್ತೀವಿ ಅಂತ ಹೇಳಿದ್ರಿ. ಇಷ್ಟೊಂದು ಅದ್ಭುತವಾಗಿರುವಂತ ಎಗ್ಲೆಸ್ ಕೇಕ್ ಇದು. ಮೊಟ್ಟೆಯನ್ನು ಹಾಕದೆ ಮಾಡಿರ್ತಕ್ಕಂಥ ಕೇಕು, ಮನೇಲೆ ಮಾಡುವಂತ ಕೇಕು, ನಿಮ್ಮ ಮನೆಯಲ್ಲಿ ಕುಕ್ಕರ್ ನಲ್ಲಿ ನೀವು ಮಾಡ್ಕೊಂಡು ತಿನ್ನುವಂತ ಕೇಕು ಮಾಡಿ ತೋರಿಸಿದ್ದಾರೆ. ಇದಕ್ಕಿಂತ ಏನೇನೋ ಮಾಡ್ಬೇಕು ಅವರು. ಮೇಲೆ ಕ್ರೀಮ್ ಹಾಕಿ ಐಸಿಂಗ್ ಮಾಡ್ಬೇಕು. ಮಾಡಿ. ಇದು ಯಾವ ಕಲರ್ ಬೇಕಾದ್ರೆ ಮಾಡ್ಕೋಬಹುದಲ್ಲ ನಾವು? ಕಲರ್ಸ್ ಅದೇ ಕಲರ್ ನಾವು ಯೂಸ್ ಮಾಡಲ್ಲ ಇಲ್ಲಿ. ಹೌದೌದು, ಫುಡ್ ಕಲರ್ಸ್ ಯೂಸ್ ಮಾಡ್ಕೋಬಹುದು ಕಲರ್ ಬೇಕು ಅನ್ನೋರು. ಅಂದ್ರೆ ಪೂರ್ತಿಯಾಗಿ ಇದು ತಣ್ಣಗಾದ್ಮೇಲೆ ಹಾಕ್ಬೇಕಲ್ಲ ನಾವು? ಹೌದು, ತಣ್ಣಗಾಗ್ಬೇಕು, ಇಲ್ಲಾಂದ್ರೆ ಮೆಲ್ಟ್ ಆಗ್ಬಿಡುತ್ತೆ. ಇದ್ರಲ್ಲಿ ಬಟರ್ ಇದೆ, ಓಕೆ, ಮತ್ತೆ ಶುಗರ್ ಇದೆ, ಎಲ್ಲ ಮೆಲ್ಟ್ ಆಗಂತದ್ದೆ. ತಣ್ಣಗ್ ಮಾಡಿದ್ಮೇಲೆ ಐಸಿಂಗ್ ಮಾಡ್ಬೇಕು. ಓಹೋ, ಬಿಸಿ ಇದ್ದಾಗ ಮಾಡಿದ್ರೆ ಎಲ್ಲ ಕರ್ಗೋಗುತ್ತೆ. ಓಕೆ 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 ಓಕೆ. ಕೇಕ್ಸ್ ಎಲ್ಲ ಅರ್ಜೆಂಟ್ ಮಾಡಕ್ಕಾಗಲ್ಲ, ಇಲ್ಲ ಅರ್ಜೆಂಟ್ ಮಾಡಕ್ಕಾಗಲ್ಲ, ನಿಧಾನಕ್ಕೆ ಮಾಡ್ಬೇಕಾಗುತ್ತೆ. ಹೌದೌದು, ಗೊತ್ತಾಗಿತ್ತು. ಎಗ್ಲೆಸ್ ಪೈನಾಪಲ್ ಕೇಕ್ ಟೇಸ್ಟ್ ಮಾಡಿ ಹೇಳಿ. ಓಕೆ, ನೋಡಿದ್ರಾ ಕೇಕ್ ಎಷ್ಟು ಬೇಗ ರೆಡಿ ಆಗೋಯ್ತು ನಿಮ್ಮಲ್ಲಿ. ಓಕೆ, ಇಷ್ಟೊಂದು ಚೆನ್ನಾಗಿರೋ ಕೇಕ್ ನ ಸುಚಿತ್ರಾ ಮಾಡಿದ್ದಾರೆ. ಎಗ್ ಹಾಕ್ತೆ ಮಾಡಿದ್ದಾರೆ, ಎಗ್ಲೆಸ್ ಕೇಕ್ ನ ಮಾಡಿದ್ದಾರೆ ಅಂದ್ರೆ ಇನ್ನೊಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ.
ಎಗ್ಲೆಸ್ ಪೈನಾಪಲ್ ಕೇಕ್ ಮಾಡುವ ವಿಧಾನ. ಒಂದು ಮಿಕ್ಸಿ ಜಾರ್ಗೆ ಪೈನಾಪಲ್ ಹಾಕಿ ರುಬ್ಬಿಕೊಳ್ಳಿ. ಒಂದು ಬೌಲ್ಗೆ 1/4 ಕಪ್ ಮೈದಾ, 1 ಟೀ ಸ್ಪೂನ್ ಅಡುಗೆ ಸೋಡಾ, 1/4 ಟೀ ಸ್ಪೂನ್ ಬೇಕಿಂಗ್ ಸೋಡಾ, 1/4 ಸ್ಪೂನ್ ಉಪ್ಪು, ಅರ್ಧ ಕಪ್ ಕಂಡೆನ್ಸ್ಡ್ ಮಿಲ್ಕ್, ಅರ್ಧ ಕಪ್ ಕರಗಿಸಿದ ಬೆಣ್ಣೆ ಹಾಕಿ ಮಿಕ್ಸ್ ಮಾಡಿ. ನಂತರ ಇದಕ್ಕೆ ಅರ್ಧ ಕಪ್ ಪೈನಾಪಲ್ ಸಿರಪ್, ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿ, ರುಬ್ಬಿಕೊಂಡ ಪೈನಾಪಲ್ ಹಾಕಿ ಮಿಕ್ಸ್ ಮಾಡಿ. ಕೇಕ್ ತಯಾರಿಸುವ ಪಾತ್ರೆಗೆ ಬಟರ್ ಪೇಪರ್ ಹಾಕಿ ಎಣ್ಣೆ ಸವರಿ ತಯಾರಿಸಿಕೊಂಡ ಮಿಶ್ರಣ ಹಾಕಿ ಕುಕ್ಕರ್ನಲ್ಲಿ ಇಟ್ಟು ಮುಚ್ಚಳ ಮುಚ್ಚಿ ವೇಟ್ ಹಾಕದೆ ಸುಮಾರು 25 ನಿಮಿಷ ಬೇಯಿಸಿ. ಒಂದು ಮಿಕ್ಸಿ ಜಾರ್ಗೆ ಅರ್ಧ ಕಪ್ ಬೆಣ್ಣೆ, 2 ಕಪ್ ಸಕ್ಕರೆ ಪುಡಿ ಹಾಕಿ ಬ್ಲೆಂಡ್ ಮಾಡಿ. ಇದಕ್ಕೆ ವೆನಿಲಾ ಎಸೆನ್ಸ್ ಹಾಕಿ ಮತ್ತೆ ಬ್ಲೆಂಡ್ ಮಾಡಿ ಒಂದು ಬೌಲ್ಗೆ ಹಾಕಿಕೊಂಡು ತಯಾರಿಸಿದ ಕೇಕ್ ಮೇಲೆ ಹಚ್ಚಿ ಪೈನಾಪಲ್ ಮತ್ತು ಚೆರ್ರಿಯಿಂದ ಅಲಂಕರಿಸಿ. ಹೀಗೆ ಎಗ್ಲೆಸ್ ಪೈನಾಪಲ್ ಕೇಕ್ ಅನ್ನು ಮನೆಯಲ್ಲೇ ತಯಾರಿಸಿ ಮನೆಯವರೆಲ್ಲರಿಗೂ ಕೊಡಿ. ನೀವ್ ನೋಡಿದ್ರೆ ನೀವ್ ಹೆಂಗ್ ತಿಂತೀರಾ ಅಂತ ನೋಡ್ತಾ ಇದ್ದೀನಿ. ವಿತೌಟ್ ಎಗ್, ವಿತೌಟ್ ಎಗ್ ಟೆಕ್ಸ್ಚರ್ ಚೆನ್ನಾಗಿ ಬರ್ಬೇಕು, ಸ್ಪಾಂಜಿ ಟೆಕ್ಸ್ಚರ್. ಬಂದಿದೆ. ಮೇರಿ ಕ್ರಿಸ್ಮಸ್. ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಕ್ನು ಚೆನ್ನಾಗಿ ಮಾಡಿದ್ರಿ, ಕೇಕ್ ಪಾಪ್ನು ಚೆನ್ನಾಗಿ ಮಾಡಿದ್ರಿ, ಒಳ್ಳೊಳ್ಳೆ ಕೇಕ್ ನ ಮಾಡುವಂತ ಸುಲಭವಾದ ವಿಧಾನ ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮೇಡಮ್. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಮತ್ತೊಮ್ಮೆ ನಿಮ್ಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ನಿಮ್ಗೂ ಹ್ಯಾಪಿ ಕ್ರಿಸ್ಮಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮಸ್ಕಾರ ಹೆಗಡೆ ಅವರೇ. ನಮಸ್ಕಾರ ಮುಳ್ಳಿ ಅವರೇ. ಏನೋ ಬೆಳಗ್ಗೆ ತಿನ್ಕೊಂಡ್ ಬರ್ತಾರಂಗಿದೆ, ಗಮ್ಮಂತದೆ ಬಾಯಿ ಎಲ್ಲ. ಏನದು? ಜೀರಿಗೆ ಬೆಲ್ಲ ಹಾಕೊಂಡ್ರೆ ಅದು ಶರೀರಕ್ಕೆ ಒಳ್ಳೇದು. ಈಗ ಗ್ಲೂಕೋಸ್ ಲೆವೆಲ್ ಕಡಿಮೆ ಆಗೋಗಿರುತ್ತೆ, ಹಸಿವಾಗಿರುತ್ತೆ ಅಂತ ಅನ್ಕೊಳ್ಳಿ, ಆಮೇಲೆ ತಗೊಂಡ್ರೆ ಸ್ವಲ್ಪ ಎನರ್ಜಿ ಕೊಡುತ್ತೆ. ನ್ಯಾಚುರಲ್ ಆಗಿ ಗೊತ್ತಿರುವಂತ ವಿಚಾರ. ಈಗ ಇವತ್ತು ನಾವೇನ್ ಮಾಡೋಣ ಅಂದ್ರೆ ಮುಳ್ಳಿ ಅವರೇ, ಹೇಳಿ. ಗಸಗಸೆ ಹಾಲು. ಗಸಗಸೆ ಹಾಲು ಬೇಕಾಗುವ ಸಾಮಗ್ರಿಗಳು: ಗಸಗಸೆ, ಜೀರಿಗೆ, ಬೆಲ್ಲ, ಹಾಲು. ಈ ಗಸಗಸೆ ಹಾಲು ಅದನ್ನ ಮಾಡುವ ಕ್ರಮದಿಂದ ಈಗ ಹೆಚ್ಚಿನ ಜನಕ್ಕೆ ತಮಗೆ ಮಲಬದ್ಧತೆ ಆಗುತ್ತೆ, ಮೂಲವ್ಯಾಧಿ ತೊಂದರೆ, ಬಹಳ ಹೊತ್ತು ನಿದ್ದೆಗೆಟ್ಟೆ ಅಥವಾ ಎಷ್ಟೋ ದಿವಸದಿಂದ ತೊಂದರೆ ಇದೆ, ರಕ್ತ ಹೋಗುತ್ತೆ ಅಥವಾ ಅಲ್ಲಿ ಗಡ್ಡೆಗಳು ಬರುತ್ತೆ, ಅದು ಉಪಶಮನಕ್ಕೆ ಈ ಗಸಗಸೆ ಹಾಲು ಹೇಳ್ ಮಾಡಿದಂತ ಔಷಧಿ. ಮತ್ತೆ ಹೊಟ್ಟೆ ನೋವಿಗೆ, ಬೇದಿಗೆ ಪರಮ ಔಷಧಿ ಅಂತ ಹೇಳ್ಬೋದು. ಅದನ್ನ ಹೇಗ್ ಮಾಡೋದು ಅನ್ನೋದೇ ಒಂದು ವಿಶೇಷವಾದಂತಹ ಒಂದು ಕಲೆ. ಗಸಗಸೆ ಪಾಯಸ ಎಲ್ಲರೂ ಮಾಡ್ತಾರೆ. ಗಸಗಸೆನ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸ್ಬಿಟ್ಟು ಸರಿಯಾಗಿ ನಿದ್ದೆ ಮಾಡ್ತಾರೆ. ಹೌದು, ಗಸಗಸೆ ಪಾಯಸ ನೀವು ಹೇಳಿದ್ರಲ್ಲ, ಬಹಳ ಫೇಮಸ್. ಅಥವಾ ಗಸಗಸೆ ಖೀರು, ಬೇರೆ ಬೇರೆ ಶಬ್ದ ಹೇಳ್ಬೋದು, ಎಲ್ಲ ಒಂದೇ ಹಾಕೋದು, ಎಲ್ಲ ಪದಾರ್ಥಗಳು ಒಂದೇ. ಆದ್ರೆ ಇದನ್ನ ನಾವು ಮಾಡೋ ಕ್ರಮದಲ್ಲಿ ಏನಿದೆ, ಇದಕ್ಕೆ ಔಷಧಿ ಗುಣ ಬರುತ್ತೆ. ಈಗ ರಾತ್ರಿ ನಿದ್ದೆ ಬರದು ಹೋದವರಿಗೆ ನಿದ್ದೆ ಬರುವಂತ ಶಕ್ತಿನೂ ಇದಕ್ಕಿದೆ, ಇಲ್ಲ ಅಂತಿಲ್ಲ. ಯಾಕಂದ್ರೆ ಗಸಗಸೆ ಮೂಲ ಗುಣ ಅದು. ಮೂಲ ಗುಣ. ಅದನ್ನ ಬೇರೆ ರೀತಿಯಲ್ಲಿ ಉಪಯೋಗಿಸುವಂತ ದಂಧೆ ಬೇಕು, ಅದು ಬೇರೆ ಇದೆ, ಅದು ಬೇಡ ನಮ್ಗೆ. ಈಗ ಈ ಗಸಗಸೆ ಹಾಲನ್ನ ಹೇಗ್ ಮಾಡೋದು ಅಂತ ನೋಡಿ. ಮೊದಲು ಈ ಗಸಗಸೆನ ಮತ್ತೆ ಈ ಜೀರಿಗೆನ ಒಂದು ಪ್ರಮಾಣದಲ್ಲಿ ಒಂದು ಪಾತ್ರಕ್ಕೆ ಹಾಕಿ ಹುರ್ಕೊಳ್ಳೋಣ. ಹಿಟ್ಟು ಮಾಡ್ಬೇಕು ಅದನ್ನ. ಮೊದಲು ಹುರಿಲಿಕ್ಕೆ ಒಂದು ಸಣ್ಣ ಪಾತ್ರೆ. ಅದಕ್ಕೆ ಒಂದು ಪ್ರಮಾಣ ಅಂದ್ರೆ ಇದು 2 ಚಮಚಗಳ ಜೀರಿಗೆ, 1 ಚಮಚ. ಅಯ್ಯೋ, ಹಂಗಂದ್ರೆ ಇದು ಬೇಡ ತಾಳಿ. ಅಲ್ಲ, ಚಮಚಗಳ ಲೆಕ್ಕದಲ್ಲಿ ಬಂದ್ಬಿಟ್ರೆ ಇದಕ್ಕೆ ಬಂದ್ಬಿಡ್ತೀನಿ. ಆಯ್ತು, ಪರವಾಗಿಲ್ಲ, ಯಾವ್ದಾದ್ರು ಸರಿ. ಹುರಿಯೋದಕ್ಕೆ ನಮ್ಗೆ ಪಾತ್ರ ಆದ್ರೆ ಆಯ್ತು. 1 ಚಮಚ, 2 ಚಮಚ. ಇದೊಂದು ಅದೆಷ್ಟು? 1 ಚಮಚ. 2 ಚಮಚ ಗಸಗಸೆಗೆ 1 ಚಮಚ ಅದನ್ನ ಪ್ರತ್ಯೇಕವಾಗಿ ಕೂಡ ಅದನ್ನ ಹುಡಿ ಮಾಡಿ ಇಟ್ಕೋಬಹುದು. ಓಕೆ. ಅಂದ್ರೆ ಇದು ಯಾರು ಕುಡಿಬಹುದು, ಯಾವಾಗ ಕುಡಿಬಹುದು? ಎಲ್ಲರೂ ಕುಡಿಬಹುದು. ಮಕ್ಕಳಿಗೆ ವಿಶೇಷವಾಗಿ ಬೇಕಾಗೋದಿಲ್ಲ, ಯಾಕೆಂದ್ರೆ ಈ ತಾಪತ್ರೆ ಕಡಿಮೆ ಇರುತ್ತೆ. ಆದ್ರೂ ಮಕ್ಕಳ ಹೊಟ್ಟೆ ನೋವಿಗೆ ಇದು ಒಳ್ಳೆ ಔಷಧ. ಅದು ಕಡಿಮೆ ಪ್ರಮಾಣದಲ್ಲಿ ಕೊಟ್ರೆ ಸಾಕಾಗುತ್ತೆ. ಸಾಕು. ನೋಡಿ, ಈಗ ಪರಿಮಳ ಬಂತು, ಬಂತು ಅಲ್ವಾ? ಈಗ ಸಣ್ಣದೊಂದು ಮಿಕ್ಸರ್ ಕೊಡಿ, ಅದಕ್ಕೆ ಹಾಕಿ ಗ್ರೈಂಡ್ ಮಾಡ್ತೀರಾ? ಹೌದು. ಆಕ್ಚುಲಿ ಕಲ್ಲಲ್ಲಿ ರುಬ್ಬಿದ್ರೆ ಬಹಳ ಒಳ್ಳೇದು. ಒಂದು ಕಲ್ಲು ಅಂದ್ರೆ ಈ ಬೀಸ್ತಾರಲ್ವಾ? ಹೌದು. ಈಗ ಬೀಸೋದು, ಆ ಬೀಸೋ ರುಬ್ಬೋ ಕಲ್ಲಲ್ಲಿ ಹಾಕಿ ಬೀಸಿದ್ರೆ ಸರಿಯಾಗಿ ನುಣ್ಣಗೆ ಹಿಟ್ಟಾಗತ್ತೆ. ಯಾಕಂದ್ರೆ ನೀವು ಒಂದೊಂದು ಸ್ಪೂನ್ ಹೇಳ್ಬಿಟ್ಟು ಆ ರುಬ್ಬಕರಲ್ಲಿ ಹಾಕಿದ್ರೆ ಹುಡ್ಕೋಬೇಕು ನಾವ್ ಎಲ್ಲಿದೆ ಅಂತ. ಆಮೇಲೆ ಅಲ್ಲೂ ಅಷ್ಟು ದೊಡ್ಡದು ಬೇಕಾಗಲ್ಲ ರೀ, ಸಣ್ಣ ಸಣ್ಣದಿರುತ್ತೆ. ಸಣ್ಣದಿರ್ತಾ ಪ್ರಮಾಣದಲ್ಲಿ. ಹೌದು. ಆಯ್ತಾ? ಈಗ ನೀರು ಇಟ್ಕೋಬೇಕು ನಾವು. ಏನು ನಮ್ಮ ಕುದಿಲಿಕ್ಕೆ? ಪಾತ್ರೆ. ಹೌದು. ಪಾತ್ರೆ
ನಮ್ಮನೆ ಒಗ್ಗಂಡ ಮೇಲೆ ಇಟ್ಬಿಟ್ಟಿದೀವಿ ನಾವು. ಕಷಾಯದ ಪಾತ್ರೆ ಅಂದ್ರೆ ಇದನ್ನೇ ಇಡಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದೀವಿ. ಎಷ್ಟು ಬೇಕು? ಸಾಕು 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 ಸಾಕು, ಅರ್ಧ ಲೋಟ ಸಾಕು ಸಾಕು. ಎಲ್ಲದೂ ಕಷಾಯ ಅಲ್ಲ ಮುಳ್ಳಿಯವ್ರೆ? ಇಲ್ಲ ಕಷಾಯ ಇಲ್ಲ. ಇದು ಕಷಾಯ ಒಂದು ನಿಮ್ ಬ್ರ್ಯಾಂಡ್ ನೇಮ್. ಇಲ್ಲ ಹಾಗೇನಿಲ್ಲ, ಆಯುರ್ವೇದದ ಬ್ರ್ಯಾಂಡ್ ನೇಮ್ ಕಷಾಯ ಅಲ್ಲ, ಹಾಗೇನಿಲ್ಲ. ಅದೊಂದು ತಪ್ಪು ಕಲ್ಪನೆ ಅದು. ಕಲ್ಪನೆ ಅದು. ಎಲ್ಲದಕ್ಕೂ ಕಷಾಯವೇ ಅಲ್ಲ. ಹಂಗಂತೀರಾ? ಹೌದು. ಹಾ ನೋಡಿ, ಈಗ ಕುದೀತಾ ಇದೆಯಲ್ವಾ? ಹೌದು. ಕುದೀತಾ ಇರುವಾಗ ಈ ಪೌಡರ್ನ ಹಾಕ್ಬಿಡಿ. ಗಸಗಸೆ ಮತ್ತು ಜೀರಿಗೆನ ನಾವು ಮಿಕ್ಸ್ ಮಾಡ್ಕೊಂಡಿರುವಂತ ಪೌಡರ್. ಹೌದು. ಮುಚ್ಚಿಬಿಡಿ ಪಾತ್ರದಿಂದ. ಮುಚ್ಚಿಬಿಡ. ಹೌದು. ಹಾ ನೋಡಿ, ತೆಗಿಬೋದಾ? ನೋಡಿ ನೋಡಿ ಹೇಗೆ ಡಿಕಾಕ್ಷನ್ ಹೇಗೆ ಬರ್ತಾ ಇದೆ ಅಂತ ಹೇಳಿ. ಹೌದೌದು. ಈಗ ಅದಕ್ಕೆ 1 ಸ್ಪೂನ್ ಬೆಲ್ಲ. ಬೆಲ್ಲ ಹಾಕದೇನು ಉಪಯೋಗಿಸ್ಬೋದು. ಸ್ವಲ್ಪ ಬೆಲ್ಲ ಇರ್ಲಿ, ಸಿಹಿ ಮೂತ್ರದ ರೋಗಿಗಳಿಗೆ. ಹಾ ನೋಡಿ, ತಯಾರಾಯ್ತಲ್ವಾ? ತಯಾರಾಗಿದ್ದಕ್ಕೆ ಇರೋ ಅರ್ಧ ಲೋಟ ನೀರಿದೆ, ಅರ್ಧ ಲೋಟ ಹಾಲು, ಪ್ರಮಾಣ 1 ಲೋಟ ಆಗುತ್ತೆ. ಹೌದು. ಸಾಕು, ಮುಚ್ಚು. ಹೌದು. 2 ನಿಮಿಷದಲ್ಲಿ ಗಸಗಸೆ ಹಾಲು ತಯಾರಾಗ್ಬಿಡುತ್ತಲ್ಲ. ಹೌದು. ಎಷ್ಟು ಬೇಕಾದ್ರೆ ಕುಡ್ಕೋಬಹುದು, ಆರೋಗ್ಯ ಕಾಪಾಡ್ಕೋಬಹುದು. ಹೌದಲ್ಲ? ಹೊಟ್ಟೆ ನೋವು, ಮೂಲವ್ಯಾಧಿಯವರಿಗೆ ಹೇಳಿ ಮಾಡಿದಂತ ಔಷಧಿ. ಹೌದೇನು? ಹೌದು. ಪ್ರತಿ ದಿವಸ ಸತತವಾಗಿ 1 ವಾರ ಹೀಗೆ ಕುಡಿದ್ರೆ ಗೊತ್ತಾಗುತ್ತೆ ಅವರಿಗೇನೆ ಅದು, ಅದ್ರ ಪರಿಣಾಮ ಬಹಳ ಚೆನ್ನಾಗಿ ಕಡಿಮೆ ಆಗುತ್ತಾ? ಹೌದು ಹೌದು. ಹಾ ಸಾಕೇನಾ? ಹೌದು. ನೋಡಿ, ಇಷ್ಟೊಂದು ಈಸಿಯಾಗಿ ಸಿಗುವಂತ ಅಡಿಗೆ ಮನೆಯಲ್ಲಿ ಸಿಗುವಂತ ಸಾಮಗ್ರಿಗಳ ಬೆಲೆ ನಮ್ ಜನಕ್ಕೆ ಗೊತ್ತಿಲ್ಲ. ಸೋಸ್ಕೊಳ್ಳೋಣ ಅದನ್ನ ಸ್ವಲ್ಪ ಮೇಲೆ ಸಿಗುತ್ತೆ. ಗಸಗಸೆ ಹಾಲು ಮಾಡುವ ವಿಧಾನ: ಒಂದು ಚಿಕ್ಕ ಬಾಣಲಿಗೆ ಗಸಗಸೆ, ಜೀರಿಗೆ ಹಾಕಿ ಹುರಿದುಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ಒಂದು ಪಾತ್ರೆಗೆ ನೀರು, ತಯಾರಿಸಿಕೊಂಡ ಪುಡಿ, ಬೆಲ್ಲ, ಹಾಲು ಹಾಕಿ ಮುಚ್ಚಳ ಮುಚ್ಚಿ ಕುದಿಸಿ. ಈಗ ಮೂಲವ್ಯಾಧಿಗೆ ರಾಮಬಾಣ ಗಸಗಸೆ ಹಾಲು ತಯಾರು. ಗಸಗಸೆ ಹಾಲು ಬಿಸಿ ಬಿಸಿಯಾಗಿ ಕುಡಿಬೇಕು. ನಮಗೂ ಬಿಸಿ ಕುಡಿಯೋದು ಬಹಳ ದೂರ. ರಾತ್ರಿ ಕುಡಿದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ. ಕೆಲವರು ನಿದ್ದೆ ಬರಲ್ಲ, ಏನ್ ತಗೊಂಡು ನಿದ್ದೆ ಬರಲ್ಲ, ಏನ್ ಮಾಡ್ಬೇಕು ಅಂತಾರೆ. ಇದು ನೈಸರ್ಗಿಕವಾಗಿ ಸಿಗುವಂತ ಔಷಧಿ, ಮನೆಯಲ್ಲೇ ಮಾಡಿ ಉಪಯೋಗಿಸ್ಕೋಬಹುದು. ಯಾವುದು ನಿದ್ದೆ ಮಾತ್ರೆ ತಿನ್ನೋದಕ್ಕಿಂತ ಇದೆಷ್ಟೋ ಒಳ್ಳೇದು, ಆರೋಗ್ಯಕ್ಕೂ ಒಳ್ಳೇದು. ಹೌದು. ಗಸಗಸೆಗಿಂತ ಜೀರಿಗೆ ಗಸಗಸೆ ಅದು ಸೇರಿದಾಗ ಅದ್ರದ್ದು ಔಷಧಿ ಗುಣ ಬದಲಾಗುತ್ತೆ ಅಲ್ಲ? ಹೌದು. ನೋಡಿ, ಹಾ, ಅದ್ರ ಪರಿಣಾಮ ಅಲ್ಲಿಂದನೇ ಆರಂಭ ಆಗುತ್ತೆ ಅಲ್ಲ? ಹೌದು. ತುಂಬಾ ಚೆನ್ನಾಗಿದೆ ಡಾಕ್ಟ್ರೆ, ಅದ್ಭುತವಾಗಿ ಮಾಡಿ ತೋರಿಸಿದ್ದೀರಾ. ನೋಡಿ, ಗಂಟೆಲ್ಲ ಒಂದೇ ಸಿಪ್ಗೆ ಫುಲ್ ಕ್ಲಿಯರ್ ಆಗೋಯ್ತು. ಕ್ಲಿಯರ್ ಆಯ್ತಲ್ವಾ? ಇಲ್ಲ, ಕೆಮ್ಮಿಗೂ ಕೂಡ ಒಳ್ಳೆ ಔಷಧಿ ಅದು ಅಲ್ಲ? ಹೌದು. ಯಾಕೆಂದ್ರೆ ಜೀರಿಗೆ ಸೇರಿರುತ್ತಲ್ವಾ, ಜೀರಿಗೆ ಅದು ಸೇರಿದಾಗ ಅದರ ಔಷಧಿ ಗುಣ ಬದಲಾಗುತ್ತೆ. ಓಕೆ, ಖಂಡಿತವಾಗ್ಲು ಒಳ್ಳೆ ಔಷಧಿ ಗುಣ ಉಳ್ಳಂತ ಒಂದು ಹಾಲನ್ನ ತೋರಿಸಿದ್ದೀರಾ ನಮ್ಗೆ. ಥ್ಯಾಂಕ್ ಯು. ಇನ್ನು ಸಾಕಷ್ಟು ಕಷಾಯಗಳು, ಲೇಹಗಳು, ಔಷಧೀಯ ಗುಣದ ಸೊಪ್ಪುಗಳನ್ನ ತಗೊಂಡ್ಬಂದು ನಮ್ಗೆ ಆಯುರ್ವೇದದ ಮಾರ್ಗದರ್ಶನ ಜಾಸ್ತಿ ಮಾಡಬೇಕು ನೀವು. ಥ್ಯಾಂಕ್ ಯು ಹೇಳಿದ್ರೆ. ಥ್ಯಾಂಕ್ ಯು ಸರ್. ನಮಸ್ಕಾರ. ಶ್ರೀಪಾದ ಹೆಗಡೆ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಆಯುರ್ವೇದಕ್ಕೆ ಸಂಬಂಧಪಟ್ಟ ಹಾಗೆ ಒಗ್ಗರಣೆ ಡಬ್ಬಿಯಲ್ಲಿ ಸಿಗುವಂತಹ ಪದಾರ್ಥಗಳಿರ್ತಕ್ಕಂಥ ಔಷಧಿ ಗುಣಗಳ ಬಗ್ಗೆ ಪರಿಚಯನ ಮಾಡಿಕೊಡ್ತಾ ಇದ್ದಾರೆ. ಈ ಕ್ರಿಸ್ಮಸ್ಗೂ ಈ ದ್ರಾಕ್ಷಾ ರಸಕ್ಕೂ, ಬ್ರಾಕೆಟ್ ಅಲ್ಲಿ ವೈನ್ ಅಂತ ಕರೀತಾರೆ, ಆದ್ರೆ ವೈನ್ ಅಂದ್ರೆ ಆಲ್ಕೋಹಾಲಿಕ್ ಕಂಟೆಂಟ್ ಎಲ್ಲ ಏನೂ ಇರೋದಿಲ್ಲ. ಇದು ದ್ರಾಕ್ಷದಲ್ಲಿ ಮಾಡ್ತಕ್ಕಂಥ ರಸ, ದ್ರಾಕ್ಷಾ ರಸ ಅಂತ ಕರೆದು ಪ್ರಾಬ್ಲಮ್ ಇಲ್ಲ. ಈ ದ್ರಾಕ್ಷಾ ರಸಕ್ಕೂ ಮತ್ತು ಈ ಕ್ರಿಸ್ಮಸ್ಗೂ ಎಲ್ಲೋ ಒಂದ್ ಕಡೆ ಸಂಬಂಧಗಳು ಮೊದಲಿಂದ ಇದ್ದೇ ಇದೆ. ಸಾಕಷ್ಟು ಕೇಕ್ ಎಲ್ಲ ತೋರಿಸ್ತಾ ಇದ್ರ ಮುಳ್ಳಿಯವರೇ, ದ್ರಾಕ್ಷಾರಸ ಮನೆಯಲ್ಲಿ ಯಾವ ರೀತಿ ಮಾಡ್ಕೋಬಹುದು ಅಂತ ಒಂದ್ಸರಿ ತೋರಿಸಿ ಅಂತ ಸಾಕಷ್ಟು ಜನ ನಮ್ಗೆ ಮೇಲನ್ನ ಮಾಡಿದ್ರು. ಕೆಲವರು ಫೋನ್ ಮಾಡಿ ಸಹ ಹೇಳಿದ್ರು. ಅನ್ಕೊಂಡ್ವಿ ಎಲ್ ಮಾಡ್ಸೋದು, ಯಾರ ಕೈಲಿ ಮಾಡ್ಸೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ನಮ್ಗೆ ಜ್ಞಾಪಕ ಬಂದಿದ್ದೆ ಸೀಮಾ. ಗೊತ್ತಾಯ್ತು ಯಾರು ಸೀಮಾ ಅಂತ? ತೋರಿಸ್ತೀನಿ. ಸೀಮಾ ನಮಸ್ಕಾರ. ನಮಸ್ಕಾರ. ಆರಾಮಾ? ಆರಾಮ್. ಇನ್ಫೋಸಿಸ್ ಹೋಗ್ತಾ ಇದ್ದೀರಾ? ಹೌದು, ಇನ್ಫೋಸಿಸ್. ಅಪ್ಪ ಅಮ್ಮ ದಾವಣಗೆರೆಲಿದ್ದಾರೆ? ಹಾವೇರಿನಾ? ದಾವಣಗೆರೆಲಿದ್ದಾರೆ. ಪಿಜಿಲಿ ಇದ್ದೀರಾ? ಪಿಜಿಯಲ್ಲಿ ವೈನ್ ಮಾಡ್ತೀರಾ ಸಖತ್ತಾಗಿ? ಹೆಲ್ತಿ ಹೋಮ್ ಮೇಡ್ ವೈನ್. ಹೋಮ್ ಮೇಡ್ ವೈನ್ ಮಾಡಕ್ಕೆ ಏನೇನ್ ತಂದಿದ್ದೀರಾ ಸೀಮಾ? ವೈನ್ ಬೇಕಾಗುವ ಸಾಮಗ್ರಿಗಳು: ಕಪ್ಪು ದ್ರಾಕ್ಷಿ, ಸಕ್ಕರೆ, ಮೊಳಕೆ ಕಟ್ಟಿದ ಗೋಧಿ, ಮೊಳಕೆ ಕಟ್ಟಿದ ರಾಗಿ, ಚಕ್ಕೆ. ಸಾಕಾ? ವೈನ್ ರೆಡಿನಾ? ರೆಡಿ. ಓಕೆ, ಏನ್ ಕೊಡಿ ಮಾಡಕ್ಕೆ? ಬೌಲ್ ಕೊಡಿ ಒಂದು. ಬೌಲು ಸಾಕಾಗ್ಬೋದಾ? ದ್ರಾಕ್ಷಿ ಹಾಕ್ತಾ ಇದ್ದೀನಿ. 250 ಗ್ರಾಮ್ಸ್ ಇದೆ. 250 ಗ್ರಾಮ್ಸ್ ಇದೆಯಾ?
ಇದನ್ನ ಮ್ಯಾಶ್ ಮಾಡ್ಕೋಬೇಕು. ಮಾಡಿ. ಕೈಲೇ ಮಾಡ್ಬೇಕು ಅನ್ಸುತ್ತೆ. ಮಾಡಿ. Okay, ಇದೆಲ್ಲ ಮ್ಯಾಶ್ ಆಗಿದೆ. ಆಗಿದೆ. ಹಾ. ಏನ್ ಮಾಡ್ಬೇಕು ಈಗ? ಈಗ ನೆಕ್ಸ್ಟ್ ಶುಗರ್ ಹಾಕ್ತೀನಿ. ಹಾಕಿ. ಎಷ್ಟು ಹಾಕ್ತೀರಾ ಶುಗರು? 4 ಸ್ಪೂನ್ ಹಾಕ್ತೀನಿ. 4 ಸ್ಪೂನ್ ಸಾಕಾ? ಹಾ ಸಾಕು. ಇದು ನನ್ನೊಬ್ಬಗ್ ಸಾಲತ್ತಾ? ಹಾ ಸಾಕಾಗುತ್ತೆ. ಎಷ್ಟು ಗ್ಲಾಸ್ ಆಗುತ್ತೆ? ಇದು 1 ಗ್ಲಾಸ್ ಆಗುತ್ತೆ. ಒಂದೇ ಗ್ಲಾಸಾ? ನಿಮ್ಮ ಅಮ್ಮ ಹೇಳ್ಕೊಟ್ಟಿರ್ಬೇಕು ಒಂದೇ ಒಂದು ಗ್ಲಾಸ್ ಮಾಡು, ಇಲ್ಲ ಜಾಸ್ತಿ ಮಾಡ್ಬೇಡ ಅಂತ. ಆಮೇಲೆ ಗೋಧಿ ಮೊಳಕೆ ಬಂದಿರೋದು. ಎಷ್ಟು ದಿನ ಆಗಿದೆ ಮೊಳಕೆ ಕಟ್ಸೋದಕ್ಕೆ? ಒಂದಿನ. ಸಾಕು, ಮೊಳಕೆ ಬಂದ್ಬಿಡುತ್ತಾ? ಸಾಕು. ಎಷ್ಟು? ಇದು 4 ಸ್ಪೂನ್ ಹಾಕ್ತೀನಿ. ಓಹೋ, ವೆರಿ ಗುಡ್. ರಾಗಿ ಇದು ಮೊಳಕೆ ಬಂದಿರೋದು. ಅದೇ ಸ್ಪೂನು? ಅದು 4 ಸ್ಪೂನ್. ಓಕೆ, ವೆರಿ ಗುಡ್. ಅಂದ್ರೆ 4 ಸ್ಪೂನ್ ರಾಗಿ, 4 ಸ್ಪೂನ್ ಗೋಧಿ, 4 ಸ್ಪೂನ್ ಸಕ್ಕರೆ, 1/4 kg ದ್ರಾಕ್ಷಿ. ಏನ್ ಮಾಡೋದು ಇವಾಗ ಇದನ್ನ? ಈಗ ನೆಕ್ಸ್ಟ್ ಚಕ್ಕೆ 2 ಇಂಚ್ ಹಾಕ್ಬಿಡ್ತೀರಾ? ಹಾಕಿ. ಈಗ ಇದನ್ನ ಮಿಕ್ಸ್ ಮಾಡ್ಬೇಕು. ಶುಗರ್ ಇದೆ ಅಲ್ಲ, ಅದು ಫುಲ್ ಮಿಕ್ಸ್ ಆಗ್ಬೇಕು. ಮಾಡಿ ಮಾಡಿ ಮಾಡಿ, ಅದೇನೇನ್ ಮಾಡ್ತೀರಾ ಮಾಡಿ. ಇದು ಮಿಕ್ಸ್ ಆಗಿದೆ. ಏನ್ ಮಾಡೋಣ ಈಗ? ಇದನ್ನ ಸ್ಟ್ರೈನ್ ಮಾಡ್ಕೋಬೇಕು. ಇನ್ನೊಂದು ಬೌಲ್ ಬೇಕು. ಸ್ಟ್ರೈನ್ ಮಾಡ್ತೀರಾ? ಕೊಡ್ತೀನಿ, ಇನ್ನೊಂದು ಬೌಲ್ ಕೊಡ್ತೀನಿ. ಡೋಂಟ್ ವರಿ, ತಗೊಳ್ಳಿ. ಏನ್ ಬೇಕು ಇವ ನಿಮ್ಗೆ? ಸ್ಟ್ರೈನರ್. ಸ್ಟ್ರೈನರ್ ಬೇಕಾ? ಇದು ಜಾಸ್ತಿ ದಿನ ಇಡಬೇಕು ಆತರ ಏನಿಲ್ವಾ? ಇಲ್ಲ, 1 ಡೇ ಇಡ್ಬೇಕು. ಇದು ನೆರಳಲ್ಲೇ ಮನೆಯಲ್ಲಿ ಒಳಗೆ ಇಡ್ಬೇಕು. ಮಾಡಾದ್ಮೇಲೆ? ಮಾಡಾಗಿ 1 ದಿನ ಇಡ್ಬೇಕು ನೆರಳಲ್ಲಿ. ಆಮೇಲೆ ಫ್ರಿಜ್ ಅಲ್ಲಿ ಇಟ್ರೆ ಚಿಲ್ಲಾಗಿ ಕುಡಿಬಹುದು. ಕರೆಕ್ಟ್. ಇದು ಇದೆಯಲ್ಲ, ಇದನ್ನೇನು ಕೊಳಸಲ್ವಾ ನೀವು 1-2 ದಿನ ಇಟ್ಟು? ಇಲ್ಲ, ಅದು ರಸ ಇರುತ್ತೆ ಅಲ್ಲ, ಅದೇ ಟೇಸ್ಟ್ ಚೇಂಜ್ ಬರುತ್ತೆ. ಇದನ್ನ ಇಟ್ಟೆ ನಾವು ಹಾಗೆ ಇಡ್ಬೇಕು, ಬಾಟ್ಲ್ ಅಲ್ಲಿ ಹಾಕಿ. ಆಮೇಲೆ ಸ್ಟ್ರೈನ್ ಮಾಡ್ಬೇಕಟ್ಟು. ಫಸ್ಟ್ ಬಾಟಲ್ ಹಾಕಿ ಇಡ್ಬೇಕು. ಇಂಪಾರ್ಟೆಂಟ್. ಅಂದ್ರೆ ಸ್ಟ್ರೈನ್ ಮಾಡ್ಕೊಳ್ಳೋದಕ್ಕಿಂತ ಮೊದಲು ಇದನ್ನ ಒಂದು ಜಾಡಿ ಒಳಗಡೆ ಹಾಕಿ ಬಿಡ್ಬೇಕು. ಇದನ್ನ ನೀವು ಎಷ್ಟು ತಿಂಗಳ ಕಾಲ ಕೊಳಿಸ್ತೀರೋ ಅಷ್ಟು ಈ ವೈನ್ಗೆ ಬೆಲೆ ಜಾಸ್ತಿ ಬರುತ್ತೆ. ಆಮೇಲೆ ಇದನ್ನ ಸ್ಟ್ರೈನ್ ಮಾಡಿ ನೀವು ಕುಡಿಬೇಕು. ಕರೆಕ್ಟ್ ಅಲ್ಲ? ತಪ್ಪಿದ್ರೆ ಹೇಳ್ಬೇಕು ನಂಗೆ. ಇಲ್ಲ, ಕರೆಕ್ಟ್ ಇದೆ. ಓಕೆ. ಇದು ಇದೆ ಅಲ್ಲ, ಇದು ವೇಸ್ಟ್ ಮಾಡೋ ಹಾಗಿಲ್ಲ. ಇದನ್ನ ಮತ್ತೆ ಮಿಕ್ಸಿ ಮಾಡಿ, ಅದು ಸ್ವಲ್ಪ ತಿಕ್ ಇರುತ್ತೆ ಇದಕ್ಕಿಂತ. ಓಕೆ. ತಿಕ್ಕಿರೋ ಕಂಟೆಂಟ್ ಇಲ್ಲ, ಅದನ್ನ ಮಾಲ್ಟ್ ತರ ಇರುತ್ತೆ ಅದೊಂದ್ ಸ್ವಲ್ಪ. ಅದನ್ನು ತಿನ್ಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಇದು ವೇಸ್ಟ್ ಮಾಡೋ ಹಾಗಿಲ್ಲ. ಫ್ರೂಟ್ ಎಲ್ಲ ಇದೆ ಅಲ್ಲ. ಓಕೆ, ವೇಸ್ಟ್ ಮಾಡೋ ಪ್ರಶ್ನೆನೇ ಇಲ್ಲ ಬಿಡಿ ನಾವು. ಓಕೆ, ಇದನ್ನ ಫಸ್ಟ್ ಒಂದಿನ ಹಾಗೆ ಇಟ್ಕೊಂಡು ಆಮೇಲೆ ಫ್ರೀಜರ್ ಚಿಲ್ ಆಗಿರೋದು ಕುಡಿದ್ರೆ ಚೆನ್ನಾಗಿರುತ್ತೆ. ಓಕೆ, 24 ಗಂಟೆಗಳ ನಂತರ ಸಿಗೋಣ. ಓಕೆ, ಸೀಮಾ ರೆಡಿ ಆಗಿದೆಯಾ? ರೆಡಿ ಆಗಿದೆ. 24 ಅವರ್ಸ್ ಆದ್ಮೇಲೆ ನೋಡಿ, ಕಲರು ಡಾರ್ಕ್ ಇರುತ್ತೆ. ಅದು ವೈನ್ ಕಲರ್. ಹೆಲ್ತಿ ಹೋಮ್ ಮೇಡ್ ವೈನ್. ಹೆಲ್ತಿ ಹೋಮ್ ಮೇಡ್ ವೈನ್. ಸೀಮಾ ಅವರು ದಾವಣಗೆರೆಯಲ್ಲಿ ಇದ್ರು ಕೂಡ, ಅಮ್ಮ ದಾವಣಗೆರೆಯಲ್ಲಿದ್ದಾರೆ, ಸೀಮಾ ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡ್ತಾ ಇದಾರೆ, BBA ಓದಿದ್ದಾರೆ, ಕ್ಯಾಂಪಸ್ ಸೆಲೆಕ್ಷನ್ ಆಗಿದೆ. ಕರೆಕ್ಟ್ ಅಲ್ಲ? ಓಕೆ. ಇನ್ಫೋಸಿಸ್ ಅಲ್ಲಿ ಇದ್ರು, ರಜಾ ಹಾಕಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು, ಸಾರ್ ಕ್ರಿಸ್ಮಸ್ ವೈನು ಮನೇಲೆ ಮಾಡ್ಕೋಬಹುದು, ತುಂಬಾ ಹೆಲ್ದಿ ಅದು ಅಂತ ಹೇಳ್ಕೊಟ್ಟಿದ್ದಾರೆ. ಟೇಸ್ಟ್ ಮಾಡೋಣ? ಮಾಡಿ. ಇನ್ನೊಂದಿನ ತಂದಿದ್ದೀರಾ? ಏನದು? ಅದು ಎಕ್ಸ್ಟ್ರಾ ಉಳಿದಿದ್ದು, ಅದು ಸ್ಟ್ರೈನ್ ಮಾಡಿದ್ಮೇಲೆ ಉಳಿದಿತ್ತಲ್ಲ ದ್ರಾಕ್ಷಿ, ಅದೆಲ್ಲ ಮಿಕ್ಸಿ ಮಾಡಿದ್ರೆ ಇದು ಮಾಲ್ಟ್ ತರ ಆಗುತ್ತೆ. ಸ್ವಲ್ಪ ತಿಕ್ ಇರುತ್ತೆ ಅದಕ್ಕಿಂತ. ಓಕೆ, ಇದು ಟೇಸ್ಟ್ ಮಾಡ್ಬಿಡ? ಮಾಡಿ. ಓಕೆ, ಅಯ್ಯೋ, ಹ್ಯಾಪಿ ಕ್ರಿಸ್ಮಸ್. ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಇಷ್ಟೊಂದು ಈಸಿಯಾಗಿ ಮಾಡಿದ್ದಾರೆ. ಇಷ್ಟೊಂದು ಈಸಿಯಾಗಿ ಮಾಡ್ಕೋಬಹುದಾ? ಅಯ್ಯೋ, ನಾವೇ ಮಾಡ್ಬಿಡ್ತೀವಿ ಗೊತ್ತಿದ್ರೆ. ಅಯ್ಯೋ, ನಮ್ಮಲ್ಲಿ ಇಷ್ಟೊಂದು ದ್ರಾಕ್ಷಿ ಬಿಸಾಕ್ತಿವ್ರಿ, ನಮ್ಗೆ ಗೊತ್ತೇ ಇಲ್ಲ ಮಾಡೋದು. ಈ ಸೀನ್ಗಳೆಲ್ಲ ಏನು ಬೇಡ. ಯಾವ ರೀತಿ ಸೀಮಾ ಮಾಡಿದ್ರು ಒಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ. ವೈನ್ ಮಾಡುವ ವಿಧಾನ: ಒಂದು ಬೌಲ್ಗೆ ಕಪ್ಪು ದ್ರಾಕ್ಷಿ ಹಾಕಿ ಮ್ಯಾಶ್ ಮಾಡಿ. ನಂತರ ಸಕ್ಕರೆ, ಮೊಳಕೆ ಕಟ್ಟಿದ ಗೋಧಿ, ಮೊಳಕೆ ಕಟ್ಟಿದ ರಾಗಿ, ಚಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೋಸಿಕೊಳ್ಳಿ. ಇದನ್ನು 1 ದಿನ ಫ್ರಿಡ್ಜ್ ನಲ್ಲಿ ಇಡಿ. ಈಗ ವೈನ್ ಕುಡಿಯಲು ರೆಡಿ. ಟೇಸ್ಟ್ ಮಾಡೋಣ? ಚಕ್ಕೆಯ ಖಾರ ಗಂಟೆಗೆಲ್ಲ ಬರ್ತಾ ಇದೆ, ಸಕ್ಕತ್ತಾಗಿದೆ. ಈ ತರ ವೈನು ಅಂದ್ರೆ ವೈನಲ್ಲ, ಇದು ದ್ರಾಕ್ಷಾರಸ. ಇದನ್ನ ಮನೇಲೆ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು. ಎಷ್ಟು ಕುಡಿತೀವಿ, ಎಷ್ಟು ಪ್ರಮಾಣದಲ್ಲಿ ನಾವು ಕುಡಿತೀವಿ, ಯಾವಾಗ ಕುಡಿತೀವಿ ಅನ್ನೋದ್ರ ಮೇಲೆ ಆರೋಗ್ಯ ನಿರ್ಧಾರ ಆಗುತ್ತೆ. ತುಂಬಾ ಸಖತ್ತಾಗಿ ಮಾಡಿದೀರಾ, ತುಂಬಾ ಖುಷಿ ಆಯ್ತು. ಅದೇನೋ ತಂದಿದ್ದೀರಾ? ಅದನ್ನ ಸ್ವಲ್ಪ ತೋರಿಸ್ಬಿಡಿ ನಂಗೆ. ಏನದು? ಅದೇ ಮಿಕ್ಕಿತ್ತಲ್ಲ ಎಷ್ಟೊಂದೆಲ್ಲ ಹಿಂಡಾದ್ಮೇಲೆ ಇದನ್ನೇನ್ ಮಾಡೋದು? ಇದು ಕುಡಿಯೋದಾ? ಅದು ಮಾಡ್ತಾರ, ಸ್ವಲ್ಪ ತಿಕ್ಕಿದೆ ಅಲ್ಲ, ಹಾಗೆ ತಿನ್ನೋದು. ಒಂದು ಕುಡಿಯೋದು, ಒಂದು ತಿನ್ನೋದಾ? ಸಖತ್ತಾಗಿದೆ. ಮಾಡ್ತಾರ ಏನಿಲ್ಲ, ಇದು ಅದೇ ತರ ಮಿಕ್ಸ್ ಮಾಡ್ಕೊಂಡು ಕುಡಿದ್ಬಿಟ್ರೆ ಎರಡು ಒಂದೇ ತರನೇ ಇರುತ್ತೆ.
ಆಹಾ ಸಕಲ ಬಂದಿದೆ ಸೀಮಾ. ತುಂಬಾ ಇದು ಚೆನ್ನಾಗಿದೆ. ಕುಡಿದ್ರೆ ಚೆನ್ನಾಗಿ ಹಸಿನೂ ಆಗುತ್ತೆ. ಆಮೇಲೆ ಕೆಮಿಕಲ್ಸ್ ಇಲ್ಲ, ಏನು ಪ್ರಿಸರ್ವೇಟಿವ್ಸ್ ಇಲ್ಲ, ನ್ಯಾಚುರಲ್ ಹೋಮ್ ಮೇಡ್. ನ್ಯಾಚುರಲ್ ಹೋಮ್ ಮೇಡ್. ಹೌದು. ಎಷ್ಟು ಬೇಕಾದ್ರೆ ಕುಡಿಬಹುದು ಅಂತೀರಾ? ಹೌದು. ಓಕೆ, ನೀವು ಈ ವರ್ಷ ಕ್ರಿಸ್ಮಸ್ಗೆ ಹೊಸ ವರ್ಷಕ್ಕೆ ನೀವು ನಿಮ್ಮ ಮನೆಯಲ್ಲೇನೆ ಒಳ್ಳೆ ಒಂದು ದ್ರಾಕ್ಷಿ ರಸನ ತಯಾರು ಮಾಡಿಕೊಂಡು ನಿಮ್ಮ ಆರೋಗ್ಯನ ವೃದ್ಧಿಸ್ಕೊಳ್ಳಿ. ಥ್ಯಾಂಕ್ ಯು ಸೀಮಾ. ಒನ್ಸ್ ಅಗೇನ್ ಮೇರಿ ಕ್ರಿಸ್ಮಸ್, ಹ್ಯಾಪಿ ಕ್ರಿಸ್ಮಸ್, ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ಬಾಯ್. ಬಹಳ ದೂರದಿಂದ ಬಂದಿದ್ದಾರೆ, ಕೆಲಸಕ್ಕೆ ರಜಾ ಹಾಕಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ಒಂದು ವೈನನ್ನ ಮಾಡಿ ತೋರಿಸಿದ್ದಾರೆ. ಏನ್ರಿ ಮುಳ್ಳಿ ನಮ್ಮನ್ನು ಕರೆಸ್ತಾನೆ ಇಲ್ಲ ನೀವು. ನಮ್ಮನ್ನು ಕರೆಸಿದ್ರೆ ನಾವು ಒಳ್ಳೆ ಅಡಿಗೆ ಮಾಡಿ ತೋರಿಸ್ತೀವಿ, ನೀವು ನಮ್ಮನ್ನು ಕರೆಯೋದೇ ಇಲ್ಲ. ಖಂಡಿತವಾಗ್ಲೂ ಕರ್ಸ್ಕೊಳ್ತೀವಿ, ನಿಮ್ಮ ಕೈ ರುಚಿ ನಮ್ಮ ಕಾರ್ಯಕ್ರಮ ತೋರಿಸ್ತೀವಿ. ಅಂದ್ರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು. ಅದು ಇತ್ತೀಚಿನ ದಿನಗಳಲ್ಲಿ ನಾವು ಕರ್ನಾಟಕದ ಎಲ್ಲಾ ಭಾಗಗಳಿಂದ ಜನಗಳನ್ನ ಕರೆಸ್ತಾ ಇದೀವಿ. ಮೇಲ್ ಮಾಡಿದವ್ರು ಕರ್ಸ್ಕೊಳ್ತಾ ಇದೀವಿ, ಲೆಟರ್ ಹಾಕಿದವ್ರನ್ನ ಕರ್ಸ್ಕೊಳ್ತಾ ಇದೀವಿ. ಬನ್ನಿ, ಇನ್ಫ್ಲೂಯೆನ್ಸ್ ಎಲ್ಲ ಏನು ಬೇಕಾಗಿಲ್ಲ, ನಿಮ್ಮ ಕೈ ರುಚಿ ಒಂದೇ ನಮಗೆ ಸಾಕು. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮನ್ನ ಕರೆಸಿ ನಿಮ್ಮ ಕೈ ರುಚಿ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸಿದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ